ಬಲ್ಲರೆ ಬಲ್ಲೆ ಬಲ್ಲೆ ಬಲ್ಲರೆ ಬಲ್ಲೆ ಬಲ್ಲೆ ಬಲ್ಲರೆ ಬಲ್ಲೆ ಬಲ್ಲೆ ರುದ್ರ ಬಲರೆ ಬಲರೆ ಬಲ್ವರೆ ಗಡ 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 ಅಡುಗಿ ಸುಭದ್ರ ಗುಡು 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 ಹುಡುಗುವ ರುದ್ರ ಮಡ 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 ಮರುಗ ಭದ್ರ. ಈಗ ಭಾವನೆ ಅಂತಂದ್ ಕೂಡ್ಲೇನೆ ನಿಮ್ಗೆ ಏನ್ ಅನಸ್ತದ ವೀರಭದ್ರೇಶ್ವರನೇ ನಿಮ್ ಮೈಯಾಗ ನಮ್ಮಲ್ಲಿ ಆಹ್ವಾನ ಆಗ್ಯಾನೇನು ಶ್ರೀ ವೀರಭದ್ರೇಶ್ವರ ಏನಪ್ಪಾ ಅಂದ್ರ ನಮ್ಮ ಮೈ ಒಳಗ ಆಹ್ವಾನ ಆಗ್ಯದೇನೇನು ಅನ್ನಂತರ ಆ ತರ ಒಂದೊಂದು ಕೋಪ ಆ ತರ ಆಗ್ತದ. ಒಂದೊಂದು ಕಾಸ್ಟ್ಯೂಮ್ ಯಾವ ತರ ಹಾಕ್ತಿರಿ ಏನು? ಇವ್ರು ನಮ್ಮ ನಮಸ್ಕಾರ ಶಶಿಕುಮಾರ್ ಪಂಚಾಳ್ ನಿಡ್ಗುಂದ ಅಂತ ಹೇಳಿ ಇವ್ರೇನಪ್ಪಾ ಅಂದ್ರ ನಮ್ ಟೀಮ್ ನಲ್ಲೇ ಅಂದ್ರೆ ನಮ್ ತಂಡದಲ್ಲೇ ಇವ್ರನ್ನ ಒಬ್ರು. ಇವ್ರೇನಪ್ಪಾ ಅಂದ್ರೆ ಈಗ ಪೋಷಕ ಹಾಕೊಂಡು ತೋರಿಸ್ತಾರ. ಇದಕ್ಕೆ ಏನಂತೀವಿ ನಾವು ಟೋಟಲಿ ಆಗಿ ಪೋಷಕ ಅಂತ ಪೋಷಕ ಅಂತೇವ್ರಿ. ಅಂದ್ರೆ ಪೋಷಕ ಅಂದ್ರೆ ನಮ್ದು ಡ್ರೆಸ್ಸಿಂಗ್ ರೀ. ಟೋಟಲಿ ನಮ್ ಕಾಸ್ಟ್ಯೂಮ್ ಡ್ರೆಸ್ಸಿಂಗ್ ಏನಂತಾರಲ್ರಿ ಅದಕ್ಕೆ ಪೋಷಕ ರೀ. ಇವು ಏನಪ್ಪಾ ಅಂದ್ರೆ ಪುರವಂತಿಕೆದ ಕಾಶಿ ಸಾಮಾನುಗಳು, ಕಾಶಿ ತೊಡಿಗೆಗಳು ಅಂತೀವ್ರಿ. ಇವಕ್ಕೆ ಕಾಶಿ ಅನ್ನೋದು ಇವಕ್ಕೆ ರೀ. ಇವಕ್ಕ ನಾವು ಕೇಳ್ತಿರ್ತೀವಿ ಕಾಶಿ ಹಾಕ್ತಾರ. ಕಾಶಿ ಹಾಕ್ತಾರ ಅಂತ ಕೇಳ್ತಾರಲ್ಲ, ಇದೇ ಅಂತೀವ್ರಿ. ಕಾಶಿ ಅನ್ನೋದು ಇದೇ ರೀ. ಇದಕ್ಕೇನಪ್ಪಾ ಅಂದ್ರೆ ಇದಕ್ಕೆ ಪೈಜಾಮ ಅಂತಾರ್ರಿ. ಮೊದ್ಲಿಗೆ ಇದನ್ನ ಹಾಕೊಳ್ಳೋದ್ ಅಂತೀವ್ರಿ. ಇದು ಹಾಕೊಂಡ್ಮೇಲೆ ಏನಪ್ಪಾ ಅಂದ್ರ ಎರಡನೇದೇನಪ್ಪಾ ಅಂದ್ರ ಗೆಜ್ಜೆ ಬರ್ತಾವ್ರಿ ಕಾಲಿಗೆ. ಈ ಗೆಜ್ಜೆಗಳನ್ನೇನಪ್ಪಾ ಅಂದ್ರ ಕಾಲಿ ಕಟ್ಕೊಳ್ಳೋದ್ರಿ ಇವು. ಈ ಗೆಜ್ಜೆಗಳು ಇವು ಗೆಜ್ಜೆಗಳ್ರಿ. ಇವೆಲ್ಲ ಅಷ್ಟು ಕಾಲಿಗೆ ಕಟ್ಕೊ ಇವೆಲ್ಲ ಕಾಲಿಗ್ರಿ. ಇವು ಮಾತ್ರ ಒಂದ್ ಸಟ್ ರೀ. ಇವು ಒಂದ್ ಸಟ್ ಒಂದ್ ಕಾಲಿಗ್ರಿ. ಇವು ಒಂದ್ ಸಟ್ ಏನಪ್ಪಾ ಅಂದ್ರ ಇನ್ನೊಂದ್ ಕಾಲಿಗೆ ಅಂತೀವಿ. ಈಗ ಕಾಸ್ಟ್ಯೂಮು ನೀವೇನು ಇದು ಕಾಶಿ ಹಾಕ್ತಿರಲ್ಲ, ಈ ಕಾಶಿನ ಅವ್ರದವ್ರೆ ಹಾಕೋತಾರ ಅಥವಾ ಇಲ್ರಿ? ಇದು ಈ ಕಾಶಿ ಕಟ್ಟೋದಕ್ಕೂ ಕೂಡ ಕೆಲವೊಂದು ನಿಯಮಗಳಿದಾವ್ರಿ. ಹೆಂಗಪ್ಪಾ ಅಂದ್ರ ನಮ್ಮ ಹಿರಿ ಪುರವಂತರು ಅಂದ್ರ ನಮ್ಕಿಂತ ದೊಡ್ಡೋಡ್ರು ಅವ್ರೇನಪ್ಪಾ ಅಂದ್ರೆ ಈಗ ನಾವು ಪುರವಂತಿಕೆ ಮಾಡ್ಬೇಕಪ್ಪಾ ಅಂದ್ರ ನಮ್ಗೆ ಪಟ್ಟಾಭಿಷೇಕ ಅಂತ ಮಾಡ್ತಾರ್ರಿ. ಈಗ ಯಾವ್ದನ ಮಠ ಮಠಪತಿ, ಈಗ ಮಠದ ದೊಡ್ಡ ಮಠಗಳು ಇರ್ತಾವ್ರಿ. ಆ ಮಠಗಳ ಪಟ್ಟಾಧಿಕಾರ ಕೊಡ್ಬೇಕು. ಒಬ್ರು ಮೂಲತಃ ಆಗಿದ್ದಂತ ಗುರುಗಳು ಇನ್ನೇನೋ ಅವ್ರು ವಯಸ್ಸಾಗ್ಯದ ಮತ್ತೊಬ್ರಿಗೆ ತರಬೇಕು ಅಂತ ಹೇಳಿ ಹಂಗ್ ಮಾಡ್ತಾರಲ್ರಿ. ಮತ್ತೊಂದ್ ಪಟ್ಟ ಹೆಂಗ್ ಮಾಡ್ತಾರ ನೋಡ್ರಿ. ಆ ಟೈಪ್ ಏನಪ್ಪಾ ಅಂದ್ರ ನಮ್ ತಂದೆ ತಾಯಿ, ಈಗ ನಮ್ ತಂದೆಯವರು, ನಮ್ ಮುತ್ತಾತದವರು ಕಾಲಾಂತರವಾಗಿ ಬಂದಂತದ್ ಅಂತೀವ್ರಿ. ವಂಶ ಪಾರಂಪರ್ಯಕ್ಕೆ ಬಂದಂತದ್ದು ಇದು. ಈಗ ನಮ್ ತಂದೆಯರಿಗೆ ಆಗ್ಲಿಲ್ಲ, ಈಗ ವಯಸ್ಸಾಯ್ತವ್ರಿಗೆ ಆಗ್ಲಿಲ್ಲ ಅಂದ್ರೆ ಅವ್ರು ಕಂಟಿನ್ಯೂ ಮತ್ತೊಬ್ರು ಮಾಡ್ಬೇಕಲ್ಲಪ್ಪ ಅಂತ ಹೇಳಿ ನಮಗ್ ಮಾಡ್ತಾರ ಅಂತೇಳಿ ತಗೊಳೋದು ಸೀದಾ ಹಾಕೊಳ್ಳೋದು ಅಲ್ರಿ ಇದು. ಇದಕ್ಕೂ ಕೆಲವೊಂದು ನಿಯಮಗಳಿದಾವ ಅಂತೀವ್ರಿ. ಒಂದು ಚೆನ್ನಾಗಿರೋ ದಿನದ ನೋಡಿ ನಮ್ ಮನೆ ದೇವರಾಲಿ ಅಥವಾ ಯಾವ್ದನ ದೇವಸ್ಥಾನದಲ್ಲಿ ಆಲ್ಮೋಸ್ಟ್ ಮನೆ ದೇವ್ರಿ ಅಂತೀವ್ರಿ. ಮನೆ ದೇವ್ರಿಗೆ ಹೋಗೇನಪ್ಪಾ ಅಂದ್ರ ನಮ್ಕಿಂತ ದೊಡ್ಡವ್ರ ಏನಪ್ಪಾ ಅಂದ್ರ ಪುರವಂತರು ಏನಪ್ಪಾ ಅಂದ್ರ ಒಂದ್ 5 ಜನ ಪುರವಂತರು, ಬಾಜಾ ಭಜಂತ್ರಿ ಎಲ್ಲಾ ತಗೊಂಡೇನಪ್ಪಾ ಅಂದ್ರ ಅವ್ರು ಪಟ್ಟಕ್ ಹಾಕ್ತಾರಿ. ಅವ್ರ ಪಟ್ಟಕ್ ಹಾಕಿ ಏನಪ್ಪಾ ಅಂದ್ರ ಪಟ್ಟಕ್ ಹಾಕೋದೇನಪ್ಪಾ ಅಂದ್ರ ಸೇಮ್ ಮದ್ವೆ ಮಾಡ್ದಂಗ್ ಮಾಡ್ತಾರ ಅಂತೀವ್ರಿ. ಮದ್ವೆಯಲ್ಲಿ ಸುಲ್ಗಿ ಸುತ್ತಿ ಹಂಗ ನಾವು ತೆಮ್ಗಿಕ್ಕಿ ಸುಲ್ಗಿ ಸುತ್ತಿ ಹಂಗ ಅದು ಎಣ್ಣಿದ ಕಾರ್ಯಕ್ರಮ ಮಾಡ್ತಾರ ನೋಡ್ರಿ. ಆ ಟೈಪ್ ಏನಪ್ಪಾ ಅಂದ್ರ ಮೊದಲೇ ನಮಗ್ ಜಳಕ ಮಾಡಿಸಿ ಏನಪ್ಪಾ ಅಂದ್ರ ಎಣ್ಣೆ ಹೆಚ್ಚ ಕಾರ್ಯಕ್ರಮ ಮಾಡ್ತಾರ. ಎಣ್ಣೆ ಹೆಚ್ಚ ಕಾರ್ಯಕ್ರಮ ಮಾಡಿದ್ಮೇಲೆ ಏನಪ್ಪಾ ಅಂದ್ರ ನಮ್ ಹಿರಿ ಪುರವಂತರು ಏನಪ್ಪಾ ಅಂದ್ರ ನಮ್ಗ ಬೋಧನಾ ಮಾಡ್ತಾರ. ಅಂದ್ರೆ ಇದು ತೊಟ್ಟಿದ್ಮೇಲೆ ಅಂತ ಯಾವುದೇ ಕೆಟ್ಟ ಚಟನ ಕಲಿಬಾರ್ದು, ಕೆಟ್ಟದ್ನ ಮಾಡಬಾರ್ದು. ಕೆಲವೊಬ್ರಿಗೆ ಯಾರಿಗೂ ಕೂಡ ಕೆಟ್ಟದ್ನ ಬಯಸಬಾರ್ದು. ಸರ್ವರಿಗೂ ಒಂದೇ ತರ ನೋಡ್ಕೊಳ್ಬೇಕು. ಪೂಜಾ ಭಾವನೆಯಲ್ಲಿ ನಿಮಗ್ ನೋಡ್ತಾರಪ್ಪ ಅಂದ್ಮೇಲೆ ನೀವು ಕೂಡ ಅದೇ ತರ ನೋಡ್ಕೊಳ್ಬೇಕು. ಈ ವೀರಭದ್ರೇಶ್ವರದು ಅವತಾರದ ಇದು ಅಂದ್ಮೇಲೆ ನೀವು ಪೂಜಾ ಭಾವನೆಯಲ್ಲಿ ನೋಡ್ತಾರ, ನೀವು ಕೂಡ ಅಷ್ಟೇ ಅದೇ ಭಾವನೆಯಲ್ಲಿ ನೋಡ್ಬೇಕು. ಅಂದ್ರೆ ನಾವು ಬರೀ ಈ ಕಾಸ್ಟ್ಯೂಮ್ ಹಾಕೊಂಡು ನಾವು ಕುಣಿತ ಮಾಡೋದು ಅಷ್ಟೇ ಅಂತಲ್ರಿ. ಅದಕ್ಕೆ ಕೆಲವೊಂದು ನಿಯಮಗಳಾದ ಅಂತೀವ್ರಿ. ಅದೇ ನಿಯಮಗಳು ಏನಪ್ಪಾ ಅಂದ್ರೆ ಇದೇ ತರ ಅಂತೀವ್ರಿ. ಬಟ್ ಅವ್ರ ಭಕ್ತಿಯಿಂದ ನಿಮಗ್ ನೋಡ್ತಾರಪ್ಪ ಅಂದ್ರೆ ನೀವು ಕೂಡ ಅಷ್ಟೇ ಇದ್ರಲ್ಲಿ ನೋಡ್ಬೇಕು. ಯಾವ್ದೇ ಕೆಟ್ಟ ಭಾವನೆಲ್ಲ ನೀವು ನೋಡ್ಬಾರ್ದು, ಅವ್ರನ್ನು ನೋಡ್ಬಾರ್ದು. ಒಟ್ನಲ್ಲಿ ಏನಪ್ಪಾ ಅಂದ್ರೆ ನಿಯಮ ನಿಷ್ಠೆಯಿಂದ ಇದು ಮಾಡೋರ್ ಏನಪ್ಪಾ ಅಂದ್ರ ಕುಡಿತ ಮಾಡ್ಬಾರ್ದು, ಮಾಂಸಾಹಾರಿ ತಿನ್ಬಾರ್ದು. ಕೆಲವೊಂದು ಪದ್ಧತಿಗಳು ಅಂತೀವ್ರಿ. ಆ ಪದ್ಧತಿಗಳನ್ನೆಲ್ಲಾನು ಕೂಡ ಪಾಲನೆ ಮಾಡ್ಬೇಕು. ಇದು ಯಾರು ಈ ಎಲ್ಲಾ ಪದ್ಧತಿಗಳನ್ನ ಪಾಲನೆ ಮಾಡ್ತಾರ ಅವ್ರಿಗೆ ಏನಪ್ಪಾ ಅಂದ್ರ ಆ ವೀರಭದ್ರೇಶ್ವರನ ಅಂಗೈಯಲ್ಲಿ ಇಟ್ಕೊಂಡು ಸಾಕು ಸಲುತಾನ ಅಂತೀವ್ರಿ. ಅಂದ್ರೆ ವೀರಭದ್ರೇಶ್ವರನ ಅವತಾರನೇ ಇವ್ರ ಪುರವಂತರ ಇರೋದ್ರಿಂದ ಸೊ ನಾವು ಬೇರೆಯವ್ರಿಗೆ ಮಾದರಿ ಆಗ್ಬೇಕು ಅಂತೇಳಿ ಇದ್ ಮಾಡೋದು. ವೀರಭದ್ರೇಶ್ವರ ಅವತಾರ ನಾವು ಇದ್ದಿಸಲಕ್ಕ ಅಂದ್ರೆ ವೀರಭದ್ರೇಶ್ವರ ಎಷ್ಟು ಕಡಕ್ ಅದನ್ನ ಅದೇ ತರ ನಾವು ಕೂಡ ಇರ್ಬೇಕು ಅಂತ ಹೇಳಿ. ಈಗ ಇವರೆಲ್ಲ ಡ್ರೆಸ್ಸಿಂಗ್ ಮಾಡ್ಕೊಳತ್ತಾರಲ್ಲ, ಸೊ ಒಂದೊಂದೇ ಯಾವ ತರ ಏನು ಅದರದ ಏನ್ ನೋಡ್ರಿ. ಅದು ಪೈಜಾಮ ಆಗ್ತು. ಇವೇನಪ್ಪಾ ಅಂದ್ರೆ ಇವು ಗೆಜ್ಜೆ. ಇವ್ ಕೆಲವೊಂದು ಮಡಿ, ಇವ್ ಕಾಶಿ ಮಡಿಗಳ್ರಿ. ಇವೆಲ್ಲ ಇವನ್ ಕಾಶಿ ಮಡಿಗಳು ಅಂತೀವಿ. ಇವೆಲ್ಲ ಏನಪ್ಪಾ ಅಂದ್ರ ಈ ತರ ಟೊಂಕದಲ್ಲಿ ಕಟ್ಕೊಳ್ಳೋದ್ರಿ ಇವೆಲ್ಲ. ಈಗ ಈ ಕಾಸ್ಟ್ಯೂಮ್ ನೀವೇ ರೆಡಿ ಮಾಡ್ಕೋತ್ರಿ ಅಥವಾ ಹೆಂಗೆ? ಇಲ್ಲ ರೀ, ಇವು ಏನಪ್ಪಾ ಅಂದ್ರ
ಇಲ್ಲಿ ಟೈಲರ್ಗಳು ಇರ್ತಾರಲ್ರಿ ಟೈಲರ್ಗಳ ಮೇಲೂ ಕೊಡ್ತೇವ್ ಅಂತ ತಿಳ್ಕೊರಿ. ಓನ್ ಆಗಿ ಏನಪ್ಪಾ ಅಂದ್ರೆ ನಮ್ಗ್ ಟೈಲರಿಂಗ್ ಬರೋ ಸಲುವಾಗಿ ಏನಪ್ಪಾ ಅಂದ್ರೆ ಇವೆಲ್ಲ ನಾವೇ ಓನ್ ಆಗಿ ನಾವೇ ಮಾಡ್ಕೊಳ್ತೇವೆ. ಸ್ವತಃ ನೀವೇ ನಾವೇ ಮಾಡ್ಕೊಳ್ತೇವ್ರಿ. ಎಲ್ಲ ಇವೇನಾದವ ನೋಡ್ರಿ ಎಲ್ಲ ಹೊಲೆವು ಇವೆಲ್ಲ ಏನಪ್ಪಾ ಅಂದ್ರೆ ನಾವೇ ನಮ್ಗ್ ಬರ್ತದ ಅಂತೇಳಿ ನಾವ್ ಮಾಡ್ಕೊಳ್ತೇವೆ. ಕೆಲವೊಬ್ರು ಪುರೋಂತರು ಬರಲ್ಲ ಅಂತೇಳಿ ಏನಪ್ಪಾ ಅಂದ್ರ ಬೇರೆ ಹತ್ರ ಏನಪ್ಪಾ ಅಂದ್ರ ಹೊಲಿಲ ಕೊಡ್ತಾರ. ಇವೆಲ್ಲ ಡ್ರೆಸ್ಸಿಂಗ್ ಬಟ್ಟೆ ತರ್ತಾರ್ರಿ. ಬಟ್ಟೆ ತಂದ ಏನಪ್ಪಾ ಅಂದ್ರ ನಮ್ಗೆ ಯಾವ ತರ ಬೇಕೋ ಆ ತರ ನಾವ್ ಹೇಳಿರ್ತೇವೆ, ಆ ತರ ಹೊಲಿತಾರ. ಇವ್ ನಮ್ಮಲ್ಲೇ ನಾವು ಮನೇಲಿ ಹೊಲಿಯೋ ಸಲಕ್ ಏನಪ್ಪಾ ಅಂದ್ರ ನಮ್ ನಿಚ್ಚಲ್ ನಾವೇ ಇದ್ ಮಾಡ್ಕೊಳ್ತೇವೆ. ಎಲ್ಲರೂ ಏನಪ್ಪಾ ಅಂದ್ರೆ ಬೇರೆ ತಲೆ ಹೊಲಿಸ್ತಾರ್ರಿ. ಎಲ್ಲ ಬೇರೆ ಬೇರೆ ಟೈಪ್ ಬಟ್ಟೆಗಳು ಸಿಕ್ತಾವ ಅಂತಿಕೋರಿ. ಅವ್ ತಂದೇನಪ್ಪಾ ಅಂದ್ರ ಈ ಪೈಜಾಮ ಆಯ್ತು, ಇದಕ್ಕೆ ಏನಂತಾರ? ಇದ್ರು ಅದೇ ರೀ. ಇವೆಲ್ಲ ವಸ್ತು ಒಂದೇ ಅಂತಿಕೋರಿ. ಇವೆಲ್ಲ ಮುಖ್ಯವಾಗಿರೋದೇನಪ್ಪಾ ಅಂದ್ರೆ ಇವ್ ನಾನಾ ತರದ ನಾವು ಬಟ್ಟೆಗಳು ಹಾಕೊಳ್ತೇವ್ರಿ. ಇಷ್ಟೇ ಚೆನ್ನಾಗ್ ಕಾಣ್ಲಿ, ಇನ್ನ ಅಟ್ರಾಕ್ಟ್ ಕಾಣ್ಲಿ ದೇವ್ರದು ಅಂತೇಳಿ ನಾವ್ ಹಾಕೊಳ್ತೇವ್ರಿ. ಅಂದ್ರೆ ಮುಖ್ಯವಾಗಿರೋದೇನಪ್ಪಾ ಅಂದ್ರ ಗೆಜ್ಜೆದು, ಈ ಪೈಜಾಮ, ಗೆಜ್ಜೆದು, ರುದ್ರಾಕ್ಷಿದು, ರುಮಾಲ. ಇದ್ರೊಳಗ ಮುಖ್ಯವಾದ ಅಂದ್ರೆ ಇಷ್ಟು ಮಾತ್ರ ಇರ್ಲೇಬೇಕ್ರಿ. ಕಾಶಿ ಕಟ್ಟೋರಿಗೆ ಏನಪ್ಪಾ ಅಂದ್ರ ಒಂದು ರುಮಾಲ, ಒಂದ ಗೆಜ್ಜೆ, ಒಂದು ಪೈಜಾಮ, ಕಂತೆ, ಅವು ಟೊಂಕ ಕಟ್ಕೊಂಬ ಅಂತ ಸಾಮಾನ್ರಿ, ದೇವ್ರ ಸಾಮಾನ್ ಅವು ಮಾತ್ರ ಇರಬೇಕಂತ. ಉಳಿಕೆ ಎಲ್ಲ ಇವೆಲ್ಲ ಇರ್ಬೇಕು. ಕಾಶಿ ಇರ್ಬೇಕು ಅಂದ್ರೆ ಅವೆಲ್ಲ ಹೆಚ್ಚು ಇರ್ಲಿ ಅಂತ ಹೇಳಿ ಕಟ್ಟೋದು ಅಂತಿಕೋರಿ. ಎಕ್ಸ್ಟ್ರಾ ಕಟ್ಟಿದಂಗೆ ಇವೆಲ್ಲ. ಈಗ ಈ ಕಾಸ್ಟ್ಯೂಮ್ ಏನ್ ಹಾಕ್ತಿವಲ್ಲ, ಸೊ ಈ ಕಾಸ್ಟ್ಯೂಮ್ ಹಾಕ್ಬೇಕಾದ್ರ ಇದು ಎಲ್ಲಿಂದ ನೀವು ಮೊದ್ಲು ಬರೀ ಬಟ್ಟೆ ಆದ್ರೆ ಇಲ್ಲಿ ನೀವು ಹೊಲಿಸ್ಕೋಬಹುದು. ಕೆಲವೊಂದಷ್ಟು ನಾವು ನೋಡ್ತಿದೀವಿ, ಮೂರ್ತಿಗಳಾಗಿರ್ಬೋದು ಅಥವಾ ರುದ್ರಾಕ್ಷಿ ಆಗಿರ್ಬೋದು. ಈ ರುದ್ರಾಕ್ಷಿ ನೋಡ್ರಿ, ಈ ರುದ್ರಾಕ್ಷಿಗಳು ಏನಪ್ಪಾ ಅಂದ್ರೆ ಯಾವ್ದನ ದೇವಸ್ಥಾನಗಳದಾಗ, ಕಾಶಿ ಆಲಿ, ಶ್ರೀಶೈಲ ಆಲಿ, ಕಾಶಿ ಶ್ರೀಶೈಲ ಎಲ್ಲೇ ಹೋದ್ರು ಕೂಡ ಇವು ರುದ್ರಾಕ್ಷಿಗಳನ್ನ ತರ್ತೇವ್ ನಾವು. ಇದಕ್ಕ ರುದ್ರಾಕ್ಷಿ ಅಂತಾರ್ರಿ ರುದ್ರಾಕ್ಷಿಗಳು. ಈಗ ನೋಡ್ರಿ, ಇದನ್ನ ಮೊದಲು ನೀವು ನೋಡ್ತಾ ಇರೋದೇನಪ್ಪಾ ಅಂದ್ರೆ ಇದು ರುದ್ರಾಕ್ಷಿ. ಇದು ರುದ್ರಾಕ್ಷಿ ರೀ. ಇವು ಸ್ಫಟಿಕ. ಇವು ಸ್ಫಟಿಕ ಅಂತಾರ್ರಿ. ಇವನು ರುದ್ರಾಕ್ಷಿ ಏನಪ್ಪಾ ಅಂದ್ರ ಮುತ್ತಿಂದು. ಅದ್ರೊಳಗೆ ಏನಪ್ಪಾ ಅಂದ್ರ ಇದು ರುಂಡಮಾಲ ರೀ. ಇದು ರುಂಡಮಾಲೆ ಅಂದ್ರ ವೀರಭದ್ರೇಶ್ವರನ ಏನಪ್ಪಾ ಅಂದ್ರ ಅವ ಎಲ್ಲಾ ದಕ್ಷ ಬ್ರಹ್ಮನ್ ರುಂಡ ಹರ್ಸಿದನಲ್ಲ, ಹರ್ಸಿದವನ ಏನಪ್ಪಾ ಅಂದ್ರ ರುಂಡಾನೇ ಮಾಲ ಹಾಕೊಂಡಿರ್ತಾನ. ಅದ್ರ ಪ್ರತಿರೂಪ. ವೀರಭದ್ರೇಶ್ವರನು ಕೂಡ ರುಂಡಮಾಲೆ ಹಾಕೊಂಡನ ಅಂತೇಳಿ ಪುರೋವಂತರು ವೀರಗಾಸರನು ಕೂಡ ರುಂಡಮಾಲೆ ಹಾಕೋತಾವ್ರಿ. ಇದ್ರ ಹಿನ್ನೆಲೆ ಅಂತಂದ್ರ ಅದೇ ನಾ ನಿಮ್ಗೆ ಮೊದಲ ಏನ್ ಹೇಳಿದಲ್ಲ, ದಕ್ಷ ಬ್ರಹ್ಮನ್ ಶಿರಾ ಛೇದನೆ ಮಾಡಿ ಇದ್ ಮಾಡಿದನ, ಕೊಳ್ಳಲ್ಲೇ ಹಾರ ಹಾಕೊಂಡಿದ್ರ ಅಂತೇಳಿ ಅದೇ ಏನಪ್ಪಾ ಅಂದ್ರೆ ಅವ್ರು ಪಾಲನೆ ಮಾಡಿದ್ರ ಅಂತ ನಾವು ಕೂಡ ಅದು ಕಂಟಿನ್ಯೂ ಮಾಡತ್ತೀವಿ ಅಂತ. ಇದು ಅವನ ಪ್ರತಿರೂಪನೇ ನೀವು ಧರಿಸೋದು? ಧರಿಸೋದ್ರಿ. ಅವನ ಪ್ರತಿರೂಪನೇ ನಾವು ಧರಿಸೋದು. ಒಂದೊಂದು ಹಾಕಬಹುದೇ? ಎಲ್ಲ ಅಷ್ಟು ಆದ್ಮೇಲೆ ಅದ್ರ ರುದ್ರಾಕ್ಷಿ ಮೇಲೆ ಹಾಕೊಳ್ಳೋದ್ರಿ. ಈಗ ನೀವು ಕಾಸ್ಟ್ಯೂಮ್ ಹಾಕೋಬೇಕಂತಂದ್ರ ಮೊದ್ಲು ನಮಸ್ಕಾರ ಮಾಡಿ. ನಮಸ್ಕಾರ ಅಂದ್ರ ಮೊದ್ಲು ಹೆಂಗ್ ಗೊತ್ತದ್ರಿ ಇದ್ರ ನಿಯಮ ಇನ್ನೊಂದಿನಪ್ಪಾ ಅಂದ್ರ, ಕಾಸ್ಟ್ಯೂಮ್ ಹಾಕೋದಂದ್ರ ಬರಣ ಆಯ್ತು, ಯಾರ ಜಾತ್ರಾ ಕಾರ್ಯಕ್ರಮ ಕರ್ದಾರ, ಪಲ್ಲಕ್ಕಿ ಕಾರ್ಯಕ್ರಮ ಕರ್ದಾರ, ಬನ್ರಿ ಬಣ ಆಯ್ತು, ತೆಗಿರಿ, ಜಲ್ದಿ ಬಟ್ಟೆ ತೆಗೆದ್ ಬಟ್ಟೆ ಹಾಕೊಳ್ರಿ, ಕಾಶಿ ಹಾಕೊಳ್ರಿ ಅಂಬೋದಲ್ರಿ. ಅದಕ್ಕೆ ಹೆಂಗ್ ನೇಮ ಇದೆಯಪ್ಪಾ ಅಂದ್ರ, ಮೊದಲಿಗೆ ಏನಪ್ಪಾ ಅಂದ್ರ ಸ್ನಾನ ಮಾಡ್ಬೇಕು, ಪರಿಶುದ್ಧ ಆಗ್ಬೇಕು. ನಾವು ಪರಿಶುದ್ಧ ಸ್ನಾನ ಮಾಡ್ಕೊಂಡು ಏನಪ್ಪಾ ಅಂದ್ರ ಅವಕ್ಕ ಕೆಲವಾದ ಪೂಜೆಗಳಿದಾನ, ಪೂಜಾ ವಿಧಾನಗಳಿದಾವ್. ಪೂಜಾ ವಿಧಾನಗಳನ್ನ ಮುಗಿಸಿ ಏನಪ್ಪಾ ಅಂದ್ರ ಅವಕ್ ನಮಸ್ಕರಿಸಿ ಅವಕ್ ವಂದನಾ ಮಾಡಿ, ಅಪ್ಪ ನಾನ್ ನಿನ್ ಸೇವಾ ಮಾಡ್ತಾ ಇದ್ದೀನಿ, ಯಾವುದೇ ತರದ್ದು ಲೋಪಗಳಾಗ್ಲಾರ್ದನೆ ನೋಡ್ಕೊಳಪ್ಪ ಅಂತೇಳಿ ಹೇಳಿ ನಮಿಸಿ ಏನಪ್ಪಾ ಅಂದ್ರ ನಾವು ಪೋಷಕಗಳನ್ನ ಹಾಕೊಳ್ಬೇಕಾಗ್ತದ್ರಿ ನೇಮದ್ರಿಂದ. ಹಿಂಗೆಲ್ಲರೂ ಕಾಮನ್ ಆಗಿ ಬಂದಿ ನನ್ ಹಂಗೆ ಬಂದ್ ಹಾಕೋತೀನಿ ಅಂಬೋದಿಲ್ರಿ. ನಾವ್ ಎಷ್ಟೇ ಸರಿ ಹಾಕೋಲಿ, ಒಂದ್ ಸಾರಿ ಹಾಕೊಂಡಿವಪ್ಪ ಅಂದ್ರೆ 3 ಗಂಟೆ ಆಗ್ಬೋದು ಪ್ರೋಗ್ರಾಮ್ದಾಗ, 4 ಗಂಟೆ ಆಗ್ಬೋದು, 5 ಗಂಟೆ ಆಗ್ಬೋದು. ಅದು ಪ್ರೋಗ್ರಾಮ್ ಮುಗಿಯೋವರೆಗೂ ಕೂಡ ನಾವು ಈ ಕಾಸ್ಟ್ಯೂಮ್ನ ಕಳೆಯೋ ಹಂಗಿಲ್ಲ. ಹಂಗಂತೇಳಿ ಏನಪ್ಪಾ ಅಂದ್ರ ಈ ನೀರೇ ಕುಡಿಲಿ ಅಥವಾ ಏನೇ ಒಂದು ಪಾನೀಯನೇ ಕುಡಿಲಿ, ಏನೇ ಮಾಡ್ಲಿ, ಕುಡಿದ್ರು ತಿಂದ್ರು ಕೂಡ ಏನಪ್ಪಾ ಅಂದ್ರ 1ಕ್ಕೆ 2ಕ್ಕೆ ಹೋಗಂಗಿಲ್ರಿ. ಇದ್ರೊಳಗೆ ಮೇನ್ ಅಂದ್ರ ಅದೇ ನಿಯಮ. 1ಕ್ಕೆ 2 ಹೋಗಂಗೇ ಇಲ್ಲ. ಅಂದ್ರೆ ನೀವು ಈಗ 8 ಅವರ್ ಇತ್ತು ಕೂಡ ನಾವು 8 ಅವರ್ನು ಕೂಡ ಮಾಡಿದೇವ್ರಿ. ಇಲ್ಲೇ ನೋಡಿ ನಮ್ ಸುಕ್ಷೇತ್ರ ಚಾಂಗ್ಲೇರಿಯಲ್ಲಿ ಮತ್ತ ಸುಕ್ಷೇತ್ರ ಕರ್ಕನಳ್ಳಿಯಲ್ಲಿ ಇವ್ ಕೆಲವೊಂದು ಊರುಗಳಿದಾವ್ರಿ. ಅವ್ ಹಿಂದಕ್ಕೆ ನೋಡಿದೇನಪ್ಪಾ ಅಂದ್ರ 4 ತಾಸು 5 ತಾಸು 8 ತಾಸು ತನಕ ಪ್ರೋಗ್ರಾಮ್ ಇರ್ತಾವ. ಅಂತ ಕಾರ್ಯಕ್ರಮದಲ್ಲಿ ಏನಪ್ಪಾ ಅಂದ್ರ ನಾವು ಎಕಡೆ ಹೋಗುವಾಗೆ ಇರಲ್ರಿ. ಟೋಟಲ್ ಪೋಷಕ ಒಂದ್ಸರಿ ಹಾಕಿದೇವಪ್ಪ ಅಂದ್ರೆ ಮುಗಿಯೋವರೆಗೂ ಹೊಟ್ಟೆ ಹೋಗೋದಿರಲ್ಲ ಅಂತಿಕೋರಿ. ಹಂಗ ಆಗು ಕಂಟ್ರೋಲ್ ಮೀರ್ನು ಕೂಡ ನಮಗ
ಆಗಲ್ಲ ಹೊಡ್ತು ಹೋಗ್ಲೇಬೇಕು ಅನ್ನೋ ಪರಿಸ್ಥಿತಿ ಬಂದ್ರೆ ಮಾತ್ರ ಹೋಗ್ತೇವೆ. ಅದು ಹೋದ್ರೂ ಕೂಡ ಮತ್ತ ಇವನ್ನ ಕಳದಿ ಮತ್ತ ಪುನಃ ನಮ್ದು ಏನಿದೆ ಅದೆಲ್ಲ ಪ್ರೊಸೀಜರ್ ಮಾಡ್ಕೊಂಡು ಮತ್ತ ಬಂದು ಮತ್ತ ಪುನಃ ಯಥಾ ರೀತಿಯಲ್ಲಿ ಏನಪ್ಪಾ ಅಂದ್ರೆ ಸ್ನಾನ ಮಾಡಿ ಪೂಜಾ ಮಾಡ್ಕೊಂಡು ಮತ್ತ ನಾವು ಡ್ರೆಸ್ಸಿಂಗ್ ಹಾಕ್ಬೇಕಾಗ್ತದೆ. ಅಂದ್ರೆ ಒಂದ್ಸಾರಿ ಡ್ರೆಸ್ಸಿಂಗ್ ಹಾಕ್ದೇವಪ್ಪ ಅಂದ್ರೆ ಎಲ್ಲಿಗೂ ಹೋಗೋದಿಲ್ಲ. ಹೋಗ್ದೇವಪ್ಪ ಅಂದ್ರೆ ಒಂದ್ಸಲ ಡ್ರೆಸ್ಸಿಂಗ್ ಬಿಸ್ದೇವಪ್ಪ ಅಂದ್ರೆ ಮತ್ತೆ ಹಾಕೊಳ್ಬೇಕಂದ್ರು ಮತ್ತೆ ಸ್ನಾನ ಮಾಡಿ ಹಾಕೊಳ್ಬೇಕಾಗ್ತದೆ. ಸ್ನಾನ ಮಾಡಿ ಡ್ರೆಸ್ಸಿಂಗ್ ಹಾಕಿದ್ರೆ ಮುಗಿತು. ಕಳೆದೇವ ಅಂದ್ರೆ ಮತ್ತೆ ಸ್ನಾನ ಮಾಡಿ ಹಾಕೊಳ್ಬೇಕು. ಈ ತರ ಅದೊಂದ್ ನೇಮ ರೀ. ಈಗ ಅವ್ರು ಏನು ಈಗ ಅದು ಆಯ್ತು ನೋಡ್ರಿ. ಇದೇನಪ್ಪಾ ಅಂದ್ರೆ ಪೇಟ ಅಂತಾರ್ರಿ. ಪೇಟ ಅಂದ್ರೆ ಇದು ರುಮಾಲ್ ರೀ. ಕೆಲವೊಂದ್ ಕಡೆ ಪೇಟ ಅಂತಾರ, ಕೆಲವೊಂದ್ ಕಡೆ ರುಮಾಲ್ ಅಂತಾರ. ನಮ್ ರೂಟಿಗೆ ಏನಪ್ಪಾ ಅಂದ್ರೆ ನಾವು ರುಮಾಲ್ ಅಂತ ಕರಿತೇವೆ. ಹಾ ರೀ. ಇದೇನಪ್ಪಾ ಅಂದ್ರ ತಲೆಗೆ ಸುತ್ಕೊಳ್ಳೋದ್ರಿ ಇದು. ಈಗ ಇದು ಬಹಳ ಪ್ರಾಕ್ಟೀಸ್ ಬೇಕಾಗ್ತದೆ. ಪ್ರಾಕ್ಟೀಸ್ ಬೇಕಾಗ್ತದ್ರಿ. ಕೆಲವೊಬ್ರಿಗೆ ಏನಪ್ಪಾ ಅಂದ್ರೆ ಬರಲ್ರಿ ಇನ್ನೂ. ಪ್ರಾಕ್ಟೀಸ್ ಇರೋ ಸಲುವಾಗಿ ಏನಪ್ಪಾ ಅಂದ್ರ ಬಹಳ ಸುಲಭವಾಗಿ ನಾವ್ ಹಾಕೊಳ್ಬಹುದ್ರಿ. ಯಾಕಂದ್ರೆ ನಮ್ದು ಯಾವಾಗ್ಲೂ ಕಟ್ಟಿ ರೂಢಿ ಇರ್ತದಲ್ರಿ. ಹಂಗಾಗಿ ಇದು ಸುಲಭವಾಗಿ ಹಾಕೋಬಹುದು. ಇದೆಲ್ಲ ನಿಮ್ಗ ಹೆಂಗ ನಿಮ್ಮ 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 ಫ್ಯಾಮಿಲಿ ಒಳಗ ಈ ಫ್ಯಾಮಿಲಿದಾಗ ಇವ್ ಹೆಂಗಂದ್ರೆ ಈಗ ನಮ್ ತಂದೆ ಇವ್ರ ತಂದೆರಿದ್ರು. ಇವ್ರ ತಂದೆರ್ಕಿಂತ ಮೊದಲು ಅವ್ರ ಅಪ್ಪವ್ರ ಇದ್ರು. ಇವ್ರ ತಂದೆಯವ್ರ ಹೆಸರು ಯೋಗೇಶ್ವರ್ ಅಂತ ಹೇಳಿ. ಇವ್ರ ತಂದೆಯ ಹೆಸರು ಯೋಗೇಶ್ವರ್. ಇವ್ರ ತಂದೆರಿದ್ರು. ಈಗ ಅವ್ರದ್ದು ಎಲ್ಲಾ ಕಡೆ ಜಾತ್ರಾ ಕಾರ್ಯಕ್ರಮ ಆ ಕಡೆ ಹೋದ್ರೆ ಇವ್ರಿಗೆ ಕರ್ಕೊಂಡು ಹೋಗ್ತಾ ಇದ್ರು. ಇವ್ರಿಗೆ ಕರ್ಕೊಂಡು ಹೋಗೇನಪ್ಪಾ ಅಂದ್ರೆ ನೋಡ್ತಾ ಇದ್ರು ಇವ್ರು ನಮ್ ತಂದೆಯವ್ರು ಹಿಂಗ್ ಮಾಡ್ತಾರ, ಇದು ನಿಲ್ ಕಟ್ಕೊಳ್ತಾರ. ಅಂದ್ರೆ ಅದು ಜಾಸ್ತಿ ಏನಪ್ಪಾ ಅಂದ್ರೆ ಮನೇಲೇ ಇರುವುದು ಸಲಕ್ಕೆ ನಮ್ಮ ಮನೆತನದ ಪಾರಂಪರಿಕವಾಗಿ ಬಂದಿದ್ದ ಸಲಕ್ಕೆ ಏನಪ್ಪಾ ಅಂದ್ರೆ ಇದು ನಮಗೆ ಸುಲಭವಾಗ್ತದ್ರಿ. ಡೈಲಿ ನೋಡ್ದಂಗೆ ಇರ್ತದ. ನಮ್ ತಂದೆಯವ್ರಿಗೆ ನಾವು ನೋಡ್ತಾನೆ ಇರ್ತೇವೆ. ಇಲ್ಲಿ ಬರ್ತದ ಅಂತ ನಮ್ಗೆ ಗೊತ್ತಿರ್ತಾವ. ಐಡಿಯಾ ಗೊತ್ತಾಗಿರ್ತದ. ಹಂಗಾಗಿ ಏನಪ್ಪಾ ಅಂದ್ರೆ ಸಡನ್ ಇದು ಇಲ್ಲೇ ಬರ್ತದ ಅನ್ನೋದ್ರಿಂದ ಆದಷ್ಟು ಮಟ್ಟಿ ಜಲ್ದಿ ಕಲಿಬಹುದ್ರಿ. ಮನ್ಯಾಗ ನಮ್ ಪಾರಂಪರಿಕ ಬಂದಿಸಲಕ್ಕೇನಪ್ಪಾ ಅಂದ್ರ ಅದು ಮನದಟ್ಟಾಗ್ಬಿಡ್ತಾವ. ಮನದಟ್ಟಾಗಿಸ್ಲಕ್ಕೇನಪ್ಪಾ ಅಂದ್ರ ಜಲ್ದಿ ಕಟ್ಬೋದು ನೋಡ್ರಿ. ಈಗ ಇವ್ರು ಏನಪ್ಪಾ ಅಂದ್ರೆ ಇಷ್ಟು ಈಜಿ ಕಟ್ಕೊಂಡ್ರು. ಬೇರೆ ಯಾರನ್ನೈತಪ್ಪ ಅಂದ್ರೆ 4 ತಾಸು ಹತ್ತಿರ್ತದ ಬಿಚ್ಚಿ. ಹೌದು. ಈಗ ವಿಜಯ್ ಕುಮಾರ್ ಅವ್ರ ನಿಮ್ಮ ಫ್ಯಾಮಿಲಿ ಒಳಗ ನೀವು ಹೆಂಗ್ ಪುರುವಂತಿಗಿನ ನೋಡ್ರಿ ನಮ್ ತಂದೆಯವರು ಮಾಡಿದಿಲ್ರಿ. ನಮ್ದು ತಾತ ಅವ್ರು ಮಾಡಿದ್ರು. ನಮ್ ತಾತವ್ರಕ್ಕಿಂತ ಏನಪ್ಪಾ ಅಂದ್ರ ಮುತ್ತಾತವ್ರು ಮೊದಲು ಮಾಡಿದ್ರಂತ. ಮೊದಲು ಮಾಡಿದ್ರ ಏನಪ್ಪಾ ಅಂದ್ರ ನಮ್ದು ತಂದೆಯವರು ಬಿಟ್ರು. ಅವ್ರಿಗೆ ಏನಪ್ಪಾ ಅಂದ್ರೆ ಇದ್ರೊಳಗ ಆಸಕ್ತಿ ಇರ್ಲಿಲ್ಲ. ನಮ್ ತಂದೆಯವ್ರು ಬಿಟ್ರು. ತಂದೆಯವ್ರು ಬಿಟ್ಟಿದ್ಮೇಲೆ ಏನಪ್ಪಾ ಅಂದ್ರ ಕೆಲವೊಂದು ಅಡೆತಡೆಗಳು ನಮ್ದು ಫ್ಯಾಮಿಲಿಯಲ್ಲಿ ನಡಿಲತ್ತು. ಯಾಕೋ ಈ ತರ ಅಡೆತಡೆ ಒಂದಕ್ಕೆ ಹತ್ತಲ್ಲ. ಏನ್ ಮಾಡಿದ್ರು ಕೂಡ ಈಗ ಅಂತಾರಲ್ರಿ ಆಡ ಭಾಷೆದಾಗ ನಮ್ದವ್ರೆ ಎಷ್ಟು ಮಾಡ್ರು ಬರ್ಕತ್ತೆ ಇಲ್ಲ ಮನೆಯಲ್ಲಿ. ಊಟ ಮಾಡ್ರು ಉಡ್ಲಿಕ್ಕೆ ಆಯ್ತು, ತಿನ್ಲಿಕ್ಕೆ ಆಯ್ತು, ಅದಕ್ಕೆ ಇಲ್ಲ. ಏನೋ ಆಗ್ಲತ್ತು ಏನೋ ಮಾಡತ್ತು ಅಂದ್ರೆ ಹಿಂಗೆ ನಮ್ ಗುರುಗಳಿಗೆ ಕೆಲವೊಬ್ರಿಗೆ ಕೇಳ್ದೆವು, ಯಾಕೋ ಹಿಂಗೆಲ್ಲ ಆಗ್ಲತ್ತದ ಮನೇಲಿ, ಏನ್ ಸುದ್ದಿ ಅಂತ ಹೇಳಿ ಕೇಳ್ದಾಗರಪ್ಪ ಅಂದ್ರೆ ನಿಮ್ ಮನೆಯಲ್ಲಿ ಇರ್ಬೋದಿರಿದ್ರು ಹಿಂದ ನೀವ್ ಅದನ್ನ ಮರ್ತಿದ್ರಿ. ಆ ಮರ್ತಿ ಸಲಕ್ಕೆ ಈ ತರ ಆಗ್ತಾ ಇದೆ ಅಂತೇಳಿ ಫ್ಯಾಮಿಲಿ ಒಳಗೆ ಏನಾದ್ರೆ ಸಮಸ್ಯೆ ಬಂದಾಗ ಈ ಮಾತು ಈ ಸಹಜವಾಗಿ ಏನಪ್ಪಾ ಅಂದ್ರೆ ಕಷ್ಟ ಬಂದಿದ್ಮೇಲೆ ಮನುಷ್ಯ ದೇವ್ರಿಗೆ ಹೋಗ್ತಾನ. ಕೆಲವರು ಮುತ್ಯದರ ಬಲ್ಲಿ ಹಂಗ ಹಿಂಗ ಅಂತಾರಲ್ರಿ, ಆ ತರಾನು ಹೋಗ್ತಾರ ಅಂತಿಕೋ. ಹೋದಾಗ ಏನಂದ್ರ ನಮ್ಮ ಮನೆ ಗುರುಗಳ ಬಲ್ಲಿ ಅವ್ರ ಬಲ್ಲಿ ಕೇಳ ನೋಡ್ದೇವು, ಗುರುಗಳ ಹಿಂಗ ಆಗ್ಲತ್ತದ್ರಿ ಏನ್ ಮಾಡ್ಬೇಕು ಅಂದ್ರ ಏನಿಲ್ಲ ನಿಮ್ ಮನೆಯಲ್ಲಿ ಇರ್ಬೋದೇವ್ರ ಇದ್ದೀನು, ಅದು ಎಲ್ಲಿಂದಲ್ಲೇ ಶಾಂತ ಆಗ್ಯಾನ. ಮೆರೆಯ ದೇವ್ರು ಏನಪ್ಪಾ ಅಂದ್ರ ಇರ್ಬೋದೇವ್ರು ಮೆರೆಯವನು. ಅವ್ನ್ ಮೆರಿತಾ ಇದ್ರೇನೆ ನೀವು ಮೆರಿತ್ರಿ. ಇನ್ನು ಅವನು ಮೂಲೆಯಲ್ಲಿ ಕೂರ್ಸಿ ನೀವು ಕುಂತ್ರೆ ನೀವು ಹಂಗೆ ಕೂಡ್ತೀರಿ, ಅದೇ ಆಗ್ಲತ್ತದ ಸಮಸ್ಯೆ. ಹಂಗಾಗಿ ಇದು ಮಾಡ್ಬೇಕು ಮಟ್ಬೇಕು ಅಂದಾಗ ನಾವ್ನು ಕೇಳ್ದು ಅದಕ್ಕೆ ಏನ್ ಮಾಡ್ಬೇಕು ಏನಂದ್ರೆ ಎಲ್ಲ ಅವ್ರಿಗೆ ಕಾಶಿ ಕಟ್ತೀನಿ ಪುರೋಂತರ ಮಾಡ್ತೀವಿ ಅಂತೇಳಿ ಹೇಳ್ರಿ. ನೀವು ಹೇಳಿದ್ಮೇಲೆ ನಿಮ್ದೆಲ್ಲಾ ಯಥಾ ಇರ್ತಿಲ್ಲ ಎಲ್ಲ ಆಗ್ತದ ಅಂತಂದ್ರು. ಆ ದೇವ್ರ ದಯಾಲಿಂದ ಏನಪ್ಪಾ ಅಂದ್ರೆ ನಮ್ ಹಿರುಗಳಿಂದ ನಾವು ಸೂಚನೆ ತಗೊಂಡು, ಗುರುಗಳಿಂದ ಸೂಚನೆ ತಗೊಂಡು ನಮ್ದು ಹಿರಿ ಪುರೋಂತರ ಅಂದ್ರೆ ನಮ್ಕಿಂತ ಸೀನಿಯರ್ ಪುರೋಂತರಿಗೆ ಕರ್ಸಿ ಇದೇ ಸುಕ್ಷೇತ್ರ ಚಾಂಗ್ಲೇರಿಯಲ್ಲಿ ಏನಪ್ಪಾ ಅಂದ್ರೆ ನಮ್ ಪಟ್ಟಾಭಿಷೇಕ ಆಗ್ತು. ಪಟ್ಟಾಭಿಷೇಕ ಮಾಡಿ ಇಲ್ಲೇ ನಾವು ಪುರೋಂತಿಕೆ ಮೊದಲನೇ ಸಾರಿ ಪುರೋಂತಿಕೆ ಮಾಡಿದ್ದಿಲ್ಲೇ ನಮ್ ಪಟ್ಟಾಭಿಷೇಕ ಆಗಿದ್ದು ಇಲ್ಲೇ. ಹಾಗಾಗಿ ನಮ್ಮ ಮನೆ ದೇವ್ರನು ಕೂಡ ಇವರೇ ಮನೆದೇವ್ರಾಗಿ ಇರುವ ಸಲಕ್ಕೆ ನಾವು ಇಲ್ಲೇ ಪಟ್ಟಾಭಿಷೇಕ ಮಾಡ್ಕೊಂಡು ನೋಡ್ರಿ. ಅವತ್ತ ಪಟ್ಟಾಭಿಷೇಕ ಮಾಡ್ಕೊಂಡಿದ್ಮೇಲೆ ನಾನು ಪುರುವಂತಿಕೆ ಶುರು ಮಾಡಿದ್ದು ಅಂದ್ರೆ ಆರಂಭಿಸಿದ್ದು. ಇನ್ನ ಇಲ್ಲಿ ತನಕನೂ ಕೂಡ ನಮಗೆ ಯಾವುದೇ ತರದ ತೊಂದರೆ ಇಲ್ಲ, ಮನೆಯಲ್ಲೂ ಕೂಡ ತೊಂದರೆ ಇಲ್ಲ, ಯಾವುದೇ ಪ್ರತಿಯೊಂದು ಇದ್ರದಾಗೂ ಕೂಡ ತೊಂದರೆ ಇಲ್ಲ ಅಂತ ತಿಳ್ಕೊರಿ. ಯಥಾರ್ಥ ಆಗಿ ಚೆನ್ನಾಗಿ ನಡೆದದ. ಹಂಗಾಗಿ ಈಗೇನಪ್ಪಾ ಅಂದ್ರೆ ನಮ್ಗ ಆರಾಮ ಅನ್ಸಲತ್ತದ್ರಿ ಎಲ್ಲಾನೇ. ಈಗ ಅವ್ರು ಮೇಕಪ್ ಸೆಟ್ ನೋಡ್ರಿ. ಈಗ ಇವ್ರು ಏನಪ್ಪಾ ಅಂದ್ರ ಇದು ರುಮಾಲ್ ಹಾಕೊಂಡ್ರು. ರುಮಾಲ್ ಹಾಕೊಂಡ್ಮೇಲೆ ಏನಪ್ಪಾ ಅಂದ್ರ ಇದು ಹಣೆಯಲ್ಲಿ ಏನಪ್ಪಾ ಅಂದ್ರೆ ಇವ್ರು ವಿಭೂತಿ ಹಚ್ಕೊಂಡ್ರಿ. ಹಣೆಯಲ್ಲಿ ವಿಭೂತಿ ಅಪ್ಪ ಅಂದ್ರೆ ಇವ್ರು ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಕರೀತಾರ ವಿಭೂತಿ. ಹಂಗಾಗಿ ಬ್ರಹ್ಮ ವಿಷ್ಣು ಮಹೇಶ್ವರನು ಕೂಡ ವೀರಭದ್ರದ್ದು ತಲೆ ಮೇಲೆ ಇರ್ಲಿ ಅಂತೇಳಿ ಅದು ನಮ್ದು ನಾವ್ ಅನ್ಕೊಂಡಿರ್ತೇವ್. ಒಂದು ಭಾವನೆ, ಅವ್ರ ಭಾವನೆ, ಅವ್ರದ್ದು ಆಶೀರ್ವಾದ ನಮ್ಮ ಮೇಲೆ ಇರ್ಲಿ. ಬ್ರಹ್ಮ ವಿಷ್ಣು ಮಹೇಶ್ವರನು ಕೂಡ ನಮಗ್ ಆಶೀರ್ವಾದ ಮಾಡ್ಲಿ ಅಂತೇಳಿ ನಾವು ಹಣೆಯಲ್ಲಿ ಏನಪ್ಪಾ ಅಂದ್ರೆ ವಿಭೂತಿ ಹಚ್ಕೊಳ್ತೇವೆ. ಅದೇ ತರದ ಏನಪ್ಪಾ ಅಂದ್ರೆ ಗಂಧನು ಕೂಡ ಹಚ್ಕೊಳ್ತೇವೆ. ಗಂಧ ಹಚ್ಕೋದೇನಪ್ಪಾ ಅಂದ್ರೆ ನಮ್ ಸಂಸ್ಕೃತಿನ ಇನ್ನೂ ಉಳಿಸಿ ನಮ್ಲಿಂದ ನೋಡಿದ್ರನು ಗುರುಗಳು ಹಚ್ಕೊಂಡ್ರೆ ಎಷ್ಟು ಲಕ್ಷಣ ಕಾಣತ್ತಾರಲ್ಲ, ನಾವು ಹಚ್ಕೊಂಡ್ರೆ ಹೆಂಗಿರ್ತದ ಈ ಟೈಪ್ ನೋಡೋನ್ ಭಾವನೆ ಏನಪ್ಪಾ ಅಂದ್ರೆ ಕನ್ನಡ ಇದ್ದಂಗ
ನಮಗ್ ನೋಡಿದ್ರ ನಮ್ ಮುಖ ನಮಗ್ ಅವ್ರು ನೋಡಿದ್ರಪ್ಪ ಅಂದ್ರ ನಮ್ ಮುಖ ಹೆಂಗದಪ್ಪ ಅಂತ ಅವ್ರಿಗೆ ಕಂಡು ಬಿಡ್ತಾವ. ಹಂಗಾಗಿ ಗುರುಗಳವ್ರು ಹಚ್ಕೊಂಡ್ರ ಗಂಧ ಹಚ್ಕೊಂಡ್ರೆ ಎಷ್ಟು ಚಂದ ಕಾಣತಾರ, ನಾವು ಹಚ್ಕೊಂಡ್ರೆ ಹೆಂಗ್ ಕಾಣ್ತಿರ್ಬೇಕು ಅಂತ ಹೇಳನಪ್ಪ ಅಂದ್ರೆ ಇದು ಒಂದು ಪ್ಲಸ್ನು ಕೂಡ ಆಗ್ತದ್ರಿ. ಹೆಂಗ್ ಪ್ಲಸ್ ಆಗ್ತದ ಅಂದ್ರ ಅವ್ರು ನಮ್ಲಿಂದ ಅವ್ರ ಗಂಧ ಹಚ್ಕೋತಾರ ಅಂತ ಅದೇನೈತ ನಮ್ ಸಂಸ್ಕೃತಿ ಬೆಳೆದಂಗ ಆಗ್ತಾವ. ಕೆಲವೊಂದು ಅನ್ವಯ ಆಗೋರು ಕೆಲವೊಬ್ರು ನಮ್ಮ ಫಾಲೋ ಮಾಡ್ರನಪ್ಪ ಅಂದ್ರ ಆ ತರನು ಮಾಡ್ತಾರ ಅಂತ ಹೇಳಿ ಅದೊಂದು. ಈಗೆಲ್ಲಾ ಹೆಣ್ಮಕ್ಳು ಏನ್ ಮಾಡ್ಯಾರ ಅಂದ್ರೆ ಸ್ಟಿಕ್ಕರ್ಗಳು ಮಾಡ್ಯಾರ, ಎಲ್ಲಾ ಕುಂಕುಮ ಬಿಟ್ಟಿರ ಸ್ಟಿಕ್ಕರ್ಗಳು ಚಾಲು ಮಾಡಿದಾರ. ಆದ್ರೆ ನಮ್ ಸಂಸ್ಕೃತಿ ಪ್ರಕಾರ ಅಂದ್ರೆ ಕುಂಕುಮ ಹಚ್ಚಿದ್ದೇ ಬೇರೆ, ಸ್ಟಿಕ್ಕರ್ ಹಚ್ಚದೇ ಬೇರೆ. ರೆಗ್ಯುಲರ್ ಆಗಿ ಈಗ ಆ ಸೆಟ್ ಈ ಸಟ್ಟೆನ ನೋಡ್ರಿ, ಈ ಸಟ್ಟೆನಪ್ಪಾ ಅಂದ್ರ ಈಗ ನಾವು ಕಾರ್ಯಕ್ರಮಕ್ಕೆ ಹೋಗ್ತೇವು. ಈ ಕಾರ್ಯಕ್ರಮಕ್ಕೆ ಹೋದ್ಮೇಲೆ ಏನಪ್ಪಾ ಅಂದ್ರ ಕೆಲವೊಂದ್ಸಲಿ ನಮ್ಗ ರೂಮು ಕೊಡ್ತಾರ, ಕೆಲವೊಂದ್ಸಲಿ ದೇವಸ್ಥಾನದಲ್ಲಿ ಕೊಡ್ತಾರ. ಇನ್ ಕೆಲವೊಂದ್ಸಲಿ ರೂಮ್ನು ಇರಲ್ಲ, ದೇವಸ್ಥಾನೂ ಇರಲ್ಲ, ಯಾವ್ದೋ ಒಂದು ಹಾಲ್ ಇರ್ತಾವ. ಆ ಹಾಲ್ನಲ್ಲಿ ತಯಾರಾಗ್ರಿ ಹಂಗಿರ್ತಾರ. ಅಂತಲ್ಲಿ ಏನಪ್ಪ ವ್ಯವಸ್ಥೆ ಅಂದ್ರ ಯಾವ ವಿಭೂತಿನೂ ಇರಲ್ಲ, ಪೂಜೆ ಸಾಮಾನು ಇರಲ್ಲ, ಯಾವ್ದೇ ಒಂದು ಹಚ್ಕೊಂಬಂತದ್ದು ಯಾವ್ದೇ ನಾವು ಅಲಂಕಾರ ಮಾಡ್ಕೊಂಬಂತ ವಸ್ತುಗಳೇನಿರಲ್ಲ. ಅಂತವ್ ಬಹಳಷ್ಟ ಆಗ್ಯಾವ್ರಿ. ಹಂಗಾಗಿದ್ಮೇಲೆ ನಾವೇಂದೇವು ಇವೆಲ್ಲ ಬೇಡ, ಬೇರೆ ಬಿತ್ತಲಿ ಅವ್ರಿಗೆ ಬಂದಿ ನೀವು ಅದು ಕೊಡ್ರಿ ಇದು ಕೊಡ್ರಿ ಅಂತ ಕೇಳೋದ್ರಲ್ಲ ಏನೂ ಇಲ್ಲ. ನಮ್ದೇ ಆದ ಒಂದ್ ಸಟ್ಟ ನಮ್ ಬ್ಯಾಗ್ ನಲ್ಲಿ ಇತ್ತಪ್ಪ ಅಂದ್ರೆ ಯಾರಿಗೂ ಕೇಳೋದಿರಲ್ಲ. ರೆಡಿ ಯಾರಿ ಅಂದ ತಡ ನಮ್ದು ನಾವ್ ಎತ್ಕೊಂಡ್ ರೆಡಿ ಆಗ್ಬೋದು ಅಂತೇಳಿ ನಾವೇನಪ್ಪ ಅಂದ್ರೆ ಯಾವ ತರ ನಮ್ಗೆ ಏನೇನ್ ಬೇಕು ಅನುಕೂಲಕ್ಕ ಅವೆಲ್ಲ ನಾವು ಇದ್ ಮಾಡ್ಕೊಂಡು ನಮ್ ಸವಲತ್ತಿಗೆ ನಾವು ಇದು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ವಿ. ಪ್ರತಿ ಸರಿ ನೀವು ಹೋದಾಗ ಅದು ಹಿಂದೆ ಪ್ರತಿ ಸರಿ ನಾವ್ ಎಲ್ಲಿಗೆ ಹೋದ್ರು ಕೂಡ ಇದು ನಮ್ ಸರಿನೇ ಇರ್ತದ್ರಿ. ಈಗ ಏನಪ್ಪಾ ಅಂದ್ರೆ ಇವ್ರು ರೆಡಿ ಆದ್ರಿ ಪುರುವಂತಿದು ಎಲ್ಲಾ ಟೋಟಲಿ ಏನಪ್ಪಾ ಅಂದ್ರೆ ಈ ಕಾಶಿ ಕಟ್ಕೊಂಡು ರೆಡಿ ಆದಂಗ ಅಂತ ಪುರುವಂತರು ಇಷ್ಟ ಇರ್ತಾರ್ರಿ. ಈಗ ಅದಕ್ಕೇನಪ್ಪಾ ಅಂದ್ರೆ ಕೊನೆಯದಾಗಿ ಇಷ್ಟೆಲ್ಲಾ ರೆಡಿ ಆಗಿದ್ಮೇಲೆ ಏನಪ್ಪಾ ಅಂದ್ರ ಇದು ಮೂರ್ತಿ ರೀ. ಯಾವ್ದು ವೀರಭದ್ರೇಶ್ವರ ಮೂರ್ತಿ. ಇವು ಏನಪ್ಪಾ ಅಂದ್ರ ಈ ಮುಖಗಳೇನಪ್ಪಾ ಅಂದ್ರ ಇಲ್ಲಿ ನಾವು ಟೊಂಕದಲ್ಲಿ ಕಟ್ಕೊಳ್ತೇವ್ರಿ. ಇದಕ್ಕೆ ಏನಂತ ಯಾವ ಕಾರಣಕ್ಕಾಗಿ ಈ ಒಂದು ಮೂರ್ತಿಗಳು ಈಗ ಸರ್ಪ ನೋಡ್ಲತ್ತೀವ್ರಿ ನಾವು, ಸರ್ಪ ಮತ್ತೆರಡು ಮೂರ್ತಿಗಳು ಅದಾವಲ್ಲ, ಇದಕ್ಕೇನಪ್ಪಾ ಅಂದ್ರ ಇವು ನಮ್ಗೆ ತಿಳಿದಷ್ಟು ಮಟ್ಟಿಗೆ ಏನಪ್ಪಾ ಅಂದ್ರ ಇವ್ ವೀರಭದ್ರೇಶ್ವರ ಅಂತಾರ್ರಿ ಕೆಲವೊಬ್ರು. ಇನ್ನೊಂದೇನಪ್ಪಾ ಅಂದ್ರೆ ಕೆಲವ್ರು ಏನಪ್ಪಾ ದಕ್ಷ ಬ್ರಹ್ಮಂದೇ ತಲಿ ಅಂತಾರ್ರಿ. ಅಂದ್ರ ಸಂಹಾರ ಮಾಡಿದಂತ ವೀರಭದ್ರೇಶ್ವರ ಸಂಹಾರ ಮಾಡಿದ್ಮೇಲೆ ಆ ದಕ್ಷ ಬ್ರಹ್ಮಂದು ಎಲ್ಲ ರುಂಡಾನ ಟೊಂಕಿ ಕಟ್ಕೊಂಡ ಮಾಡ್ದ ಅಂತೇಳಿ ಕೆಲವೊಂದು ನಮಗ್ ತಿಳಿದಷ್ಟು ಮಟ್ಟಿಗೆ ಹಂಗ ಅಂತಾರ. ಇದು ಏನಪ್ಪಾ ಅಂದ್ರ ನರಸಿಂಹ, ಇದು ನರಸಿಂಹ ಸ್ವಾಮಿದು ಮುಖ. ಇದೇನಪ್ಪಾ ಅಂದ್ರ ದರ್ಪಣ ಅಂತ ಅಂತಿಕೋ, ನಾಗ ದರ್ಪಣ, ಇದಕ್ ದರ್ಪಣ ಅಂತಾರ. ಇದಕ್ ದರ್ಪಣ, ಇವೆರಡು ಮುಖ, ಇದು ದರ್ಪಣ, ಇದು ನರಸಿಂಹ ಸ್ವಾಮಿ. ಇದಕ್ಕ ಏನಪ್ಪಾ ಅಂದ್ರೆ ಕೆಲವೊಂದಕ್ಕೂ ಇವು ಪ್ರತಿಯೊಂದು ಈ ಮುಖಕ್ಕ ಇವು 4 ಮುಖ ಇದಾವಂದ್ರೆ 4 ಮುಖಕ್ಕ ಒಂದೊಂದ್ ಚರಿತ್ರೆ ಅದ ಅಂತ ತಿಳ್ಕೊರಿ. ಅದು ಹೇಳ್ತಾ ಹೋದ್ರೆ ಬಹಳ ದೊಡ್ಡ ಚರಿತ್ರೆಗಳು ಅವ್ರಿ. ಇದು ಯಾಕೆ ಇಲ್ಲೇ ಕಟ್ಟಬೇಕು ಅನ್ನೋದಕ್ಕ ಇದಕ್ಕ ಮೂಲತವಾದದ್ದು ಒಂದು ಕಾರಣನೂ ಅದ, ಇದಕ್ಕೊಂದ್ ಚರಿತ್ರೆ ಅದ್ರಿ. ಇದು ಮೇಲೆ ಯಾಕೆ ಕಟ್ಬೇಕು ಅನ್ನೋದಕ್ಕೂ ಕೂಡ ಇದಕ್ಕೊಂದು ಅದ ಕಥಿನೇ ಅದ. ಪ್ರತಿಯೊಂದಕ್ಕೂ ಇಲ್ಲಿಲ್ಲೇ ಈ ಸಾಮಾನುಗಳು ಈ ಒಂದು ವಸ್ತುಗಳನ್ನ ನಾವ್ ಇಲ್ಲೇ ಯಾಕೆ ಕಟ್ಬೇಕು ಅನ್ನೋದಕ್ಕೂ ಪ್ರತಿಯೊಂದಕ್ಕೂ ಒಂದೊಂದು ಕಾರಣಗಳಾವ ಅಂತಿಕೋರಿ. ಆಚರಣೆಗಳವ, ಕಾರಣಗಳನ್ನವ. ಹಂಗಾಗಿ ಇದನ್ನ ಇಲ್ಲೇ ಕಟ್ಬೇಕು ಅಂತೇಳಿ ಇದನ್ನ ಯಾಕೆ ನಾವು ಇದನ್ನ ಯಾಕೆ ಇಲ್ಲಿ ಕಟ್ಬಾರ್ದು, ಇದನ್ನ ಯಾಕೆ ಇಲ್ಲಿ ಕಟ್ಬಹುದು ಅಂತ ಪ್ರಶ್ನೆ ಮಾಡ್ಬೋದು. ಆ ಪ್ರಶ್ನೆಗೆ ಆನ್ಸರ್ನೇ ಇಲ್ರಿ. ಯಾಕಿಲ್ಲ ಅಂದ್ರೆ ಇದನ್ನ ಇಲ್ಲೇ ಕಟ್ಬೇಕು, ಇದನ್ನ ಇಲ್ಲೇ ಕಟ್ಬೇಕು, ಇದಕ್ಕೆ ಇಲ್ಲಿ ಕಟ್ಟಿದ್ರೇನೆ ಅದಕ್ಕೊಂದ್ ಚರಿತ್ರೆ ಅದ, ಇದಕ್ಕೆ ಇಲ್ಲಿ ಕಟ್ಟ್ರನೇ ಚರಿತ್ರೆ ಅಂತೇಳಿ ಇದನ್ನ ನಾಗದರ್ಪಣ ಮ್ಯಾಲೆ ಕಟ್ತೇವೆ. ಇದು ನರಸಿಂಹ ಸ್ವಾಮಿನ ಏನಪ್ಪಾ ಅಂದ್ರೆ ತೆಳಗೆ ಇವೆರಡು ಇದನ್ನ ಮಾಡಿ ಇವೇನಪ್ಪಾ ಅಂದ್ರ ಟೊಂಕು ಕಟ್ಕೊಳ್ತೇವ್ರಿ. ಇದು ಚೌರ ಅಂತಾರ್ರಿ. ನಮ್ ಕಡೆ ಚೌರ ಅಂತ ಅಂತಿಕೋರಿ. ಇದು ಚೌರ ಅಂದ್ರೆ ಹೆಂಗ್ ಗೊತ್ತದ್ರಿ, ಇದು ಬಹಳ ಶ್ರೇಷ್ಠವಾದಂತ ಪ್ರಾಣಿದು ಏನಪ್ಪಾ ಅಂದ್ರೆ ಇದು ಚಮ್ರ. ಆ ರೂಟಿಗೆ ಚಮ್ರ ಅಂತಾರ, ನಮ್ ಕಡೆ ಚೌರ ಅಂತೀವು. ಇವೇನಪ್ಪಾ ಅಂದ್ರೆ ದೇವಸ್ಥಾನಗಳ ನೋಡ್ರಿ, ಪ್ರತಿಯೊಂದು ದೇವಸ್ಥಾನಗಳದಾಗ ಏನಪ್ಪಾ ಅಂದ್ರ ಬೀಸಣಿಕೆ ಗತ್ಲೆ ದೇವ್ರಿಗೆ ಬೀಸಲಕ್ಕೆ ಮಾಡಕ್ಕೆ ಇದನ್ನೇ ಬಳಸ್ತಾರ. ಯಾಕಂದ್ರೆ ಇವು ಬಹಳ ಶ್ರೇಷ್ಠ ರೀ. ಇವು ಮಡಿಯಿಂದ ಇರ್ತಾವ. ಇವು ಯಾವಾಗ್ನೂ ಮಡಿ ಇರ್ತಾವ್ರಿ. ಹಂಗಾಗಿ ಏನಪ್ಪಾ ಅಂದ್ರ ಇವ್ ದೇವಸ್ಥಾನಗಳದಾಗ ಯಾವ್ದೇ ಒಂದು ಗುರುಗಳದ ಮಠದಲ್ಲಿ ಯಾವ್ದೇ ನೋಡಿದ್ರು ಬೀಸಣಿಕೆ ತರ ಹಿಂಗ ಚೌರನ್ನ ಇದನ್ನ ಬೀಸ್ತಾರ ಅಂತ ತಿಳ್ಕೊರಿ. ಇವು ತುಂಬಾ ಇದು ಯಾವ್ದ್ರಿಂದ ಮಾಡಿರ್ತಕ್ಕ, ಇವು ಕಾಡ್ ಆಕಳ ಅಂತ ಹೇಳಿ ಒಂದ್ ಬರ್ತದಂತ್ರಿ. ಕಾಡ್ ಆಕಳ ಅಂತ ಹೇಳಿ ಬರ್ತದಂತ. ಅದ್ರದ್ದು ಇದು ಬಾಲ ರೀ. ಇದು ಹೆಚ್ಚು ಅಂದ್ರೆ ಇದು ಪೂರ್ತಿ ಈ ತನಕ ಬಾಲ ಅಂತ ತಿಳ್ಕೊರಿ. ಇದು ಒಂದ್ ಗೇಣ್ ಬಾಲ ಅದ್ರಿ. ಒಂದ್ ಗೇಣ್ ಬಾಲದಲ್ಲಿ ಇಷ್ಟು ಕೂದಲು ಇರ್ತಾವ ಅಂತ ತಿಳ್ಕೊರಿ. ಅದು ಬಾಲ ಎಷ್ಟು ದೊಡ್ಡದಿರ್ತಾವ ಅಷ್ಟು ಕೂದಲು ಇರ್ತಾವ ಅಂತ ತಿಳ್ಕೊರಿ. ಇವಕ್ಕೇನಪ್ಪಾ ಅಂದ್ರೆ ನಾವು ಸೆಟ್ ಮಾಡ್ಕೊಂಡು ಇದಕ್ಕ ಈ ತರ ಮಾಡಿಬಿಟ್ಟಿದೇವ್ರಿ. ಈಗ ನಾವು ನೋಡ್ಬೋದ? ಹಾ, ನೋಡ್ಬೋದು. ಯಾವ ತರ ಹಾಕೋತಾರ ಇದು? ಇವ್ ಟೊಂಕು ಈ ತರ ಹಾಕೋತಾರ. ಈಗ ಒಂದ್ ರೀತಿಲಿ ಇವ್ರ ಏನ ಹಾಕೋತಿದಾರಲ್ಲ, ಈ ಆಭರಣಗಳು, ಈ ವಸ್ತ್ರಗಳು, ಈ ಹಾಕೋತಿರಾಗ ಅವ್ರಿಗೆ ಏನಾದ್ರು ಅನಸ್ತಿರ್ತದೇನ್ರಿ? ಅಂದ್ರ ಈಗ ಹಾಕೊಂಡಿದಾಗ ಏನಪ್ಪಾ ಅಂದ್ರ ಕಾಮನ್ ಆಗಿರ್ತಾರ್ರಿ. ಇವ್ ಹಾಕೊಂಡಿದಾಗ ಈಗ ಈ ಹಾಕೋಣವರೆಗೂ ಏನಪ್ಪಾ ಅಂದ್ರ ಇವ್ರು ಶಶಿಕುಮಾರ್ ಪಂಚಾಳ್ ಅವ್ರೆ ಹಾಕೊಂಬವ್ರಿಗೂ. ಇಲ್ಲಿ ಹಾಕೊಂಡ್ಮೇಲೆ ಏನಪ್ಪಾ ಅಂದ್ರ ಈಗ ಪಲ್ಲಕ್ಕಿ ಉತ್ಸವ ಕಾಲಿ ಅಥವಾ ದೇವ್ರ ಉತ್ಸವ ಕಾಲಿ ಈಗೇನ ಇವ್ರಿಗೆ ಕರ್ಕೊಂಡು ವಾದ್ಯಗಳನ್ನ ಕರ್ಕೊಂಡ್ ಬರ್ತಾರ.
ವಾದ್ಯಗಳನ್ನ ಕರ್ಕೊಂಡು ಇವ್ರಿಗೆ ಏನಪ್ಪಾ ಅಂದ್ರೆ ಶುಭ ಕಾರ್ಯ ಅದ ಅಂತ ಹೇಳಿ ವಾದ್ಯಗಳನ್ನ ಮತ್ತೆ ಮಂಗಳಾರತಿನ ಒಂದು ಟೆಂಕಾಯಿನ ತಗೊಂಡ್ ಬಂದು ಇವ್ರನ್ನ ಏನಪ್ಪಾ ಅಂದ್ರ ದೇವಸ್ಥಾನದಲ್ಲಿ ಪ್ರೋಗ್ರಾಮ್ ಯಾವ್ದೇನ್ ಕಾರ್ಯಕ್ರಮ ಇರ್ತಾವ ನೋಡ್ರಿ ಆ ಕಾರ್ಯಕ್ರಮಕ್ಕೆ ಇವ್ರ ಆಹ್ವಾನ ಮಾಡ್ಕೊಂಡು ಕರ್ಕೊಂಡ್ ಹೋಗ್ತಾರ ಇಲ್ಲಿ. ಕರ್ಕೊಂಡ್ ಹೋಗಿ ಏನಪ್ಪಾ ಅಂದ್ರೆ ಅಲ್ಲಿ ಏನಪ್ಪಾ ಅಂದ್ರೆ ದೇವಸ್ಥಾನದಾಗ ಅಲ್ಲಿ ಪಲ್ಲಕ್ಕಿ ಸೇವಾಕ್ಕಿಂತ ಮೊದಲ ಅಲ್ಲಿ ಮಂಗಳಾರತಿ ಮಾಡ್ತಾರ. ಮಂಗಳಾರತಿ ಮಾಡಿ ಏನಪ್ಪಾ ಅಂದ್ರ ದೇವ್ರಿಗೆಲ್ಲ ನಮಸ್ತಿ ಎಲ್ಲಾ ಮಾಡಿದ್ಮೇಲೆ ಇವ್ರದ್ದೇನು ಪ್ರೋಗ್ರಾಮ್ ಪುರೋಹಿತಿಕೆ ಚಾಲು ಮಾಡ್ತಾರ ನೋಡ್ರಿ. ಅವಾಗ ಇವ್ರು ಶಶಿಕುಮಾರ್ ಆಗಿರಲ್ಲ, ಇವ್ರು ಅವಾಗ ವೀರಭದ್ರೇಶ್ವರ ಅವತಾರ ಇವ್ರು. ಇಲ್ಲಿ ಗಂಟ ಏನಪ್ಪಾ ಅಂದ್ರೆ ಶಶಿಕುಮಾರ್ ಆದ್ರೆ ನೋಡಿದ್ರೆ ಇಷ್ಟೇ. ಈಗ ಏನಪ್ಪಾ ಅಂದ್ರೆ ವೀರಭದ್ರೇಶ್ವರ ಅವತಾರ ಆಗಿ ನೋಡ್ಬೋದು ನಾವು. ನಾವ್ ಈಗ ಅವ್ರು ಪೇಟ ಧರಿಸಿದ್ರು. ಬಟ್ ಈ ನಾಗ ಇದು ಏನಪ್ಪಾ ಅಂದ್ರೆ ಇದು ಕರ್ಣಕುಂಡಲ ಅಂತಾರ್ರಿ. ಕರ್ಣಕುಂಡಲ ಅಂತ ಹೇಳಿ ಇದು ಬೆಳ್ಳಿದು. ಕೆಲವೊಬ್ರು ಬೆಳ್ಳಿದ್ ಮಾಡ್ತಾರ, ಕೆಲವೊಬ್ರು ಹಿತ್ತಾಳಿದ್ ಮಾಡ್ತಾರ. ನಾವು ಬೆಳ್ಳಿದ್ ಮಾಡ್ಸಿದೆವು. ಏನಪ್ಪಾ ಅಂದ್ರೆ ಕರ್ಣಕುಂಡಲ ಏನಪ್ಪಾ ಅಂದ್ರ ಇಲ್ಲಿ ರುಮಾಲ್ ಮೇಲೆ ಇದನ್ನ ಹಾಕೊಳ್ಬೇಕು. ಯಾಕಂದ್ರೆ ನೋಡ್ರಿ ಇದು ಯಾಕೆ ಹಾಕೊಳ್ಬೇಕು ಅಪ್ಪ ಅಂದ್ರ ವೀರಭದ್ರೇಶ್ವರನ ಫೋಟೋನ ನೋಡ್ರಿ, ಮೂರ್ತಿನ ನೋಡ್ರಿ, ಅವಂದು ತಲೆ ಮೇಲೆ ಏನಪ್ಪಾ ಅಂದ್ರ ನಾಗಭೂಷಣಗಳು ಹಿಂಗಿದಾವ್. ಹೌದು, ತಲೆ ಮೇಲೆ ಇದಾವ್. ಅದೇ ಸ್ವರೂಪದ ಏನಪ್ಪಾ ಅಂದ್ರ ನಾವು ಕೂಡ ಹಿಂಗ ನಾವು ಅವ್ನ ಸ್ವರೂಪಿಗಳೇ ಆಗಿಸಲಕ್ಕೇನಪ್ಪಾ ಅಂದ್ರ ಈ ತರ ನಾಗರದ ಕರ್ಣಕುಂಡಲ ಅಂತ ಹೇಳಿ ಮಾಡಿ ನಾವು ಹಣೆಗೆ ಈ ತರ ಹಚ್ಕೊಳ್ತೇವೆ ಅಂತೀವಿ. ಅಂದ್ರೆ ವೀರಭದ್ರೇಶ್ವರನು ಕೂಡ ಹಿಂಗ ತಲೆಯಲ್ಲಿ ಮೂರ್ತಿ ಅಲ್ಲ ಹಿಂಗಿರ್ತಾವಲ್ಲ ಹಾವಿಂದು, ಆ ತರ ಇದ್ದಿಸಲಕ್ಕೇನಪ್ಪಾ ಅಂದ್ರೆ ನಾವು ಕೂಡ ಈ ತರ ಮಾಡ್ಕೊಂಡು ಇದು ಕರ್ಣಕುಂಡಲ ಅಂತಾರ. ನಾವೀಗ ಭುಜಕ್ ಏನ್ ಹಾಕೊಂಡಿದೀವಲ್ಲ, ಸೊ ಇದಕ್ ಏನಂತಾರ? ಕಾರಣ ಏನು? ಇದಕ್ಕೆ ಇದೇ ಯಾಕೆ ಹಾಕೋತಾರ? ಇದೇ ಹಾಕೊಳ್ಬೇಕು ಅಂತ ಏನು ಇಲ್ಲ ರೀ. ಮೊದ್ಲ ಮಡಿ ಉಟ್ಕೊಳ್ತಿರು. ಮಡಿ ಇರ್ತಿತ್ತು. ಈ ಪುರೋಹಿತರು ಮೊದ್ಲು ಏನಪ್ಪಾ ಅಂದ್ರ ಮಡಿನೇ ಉಟ್ಕೊಳ್ತಿದ್ರು. ಎಲ್ಲೋ ಒಂದು ಮಡಿ ಉಟ್ಕೊಂಡ್ ಏನಪ್ಪಾ ಅಂದ್ರ ಮ್ಯಾಲೊಂದು ಶಾಲ್ ಹಾಕೊಳ್ತಾ ಇದ್ರು. ಶಾಲ್ ಹಾಕೊಂಡ್ ಏನಪ್ಪಾ ಅಂದ್ರೆ ಅಷ್ಟೇ ಪುರೋಹಿತಿಕೆ ಮಾಡ್ತಾ ಇದ್ರು. ಈ ಕಾಲಾನುಸಾರವಾಗಿ ಹೋಗ್ತಾ 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 ಏನಪ್ಪಾ ಅಂದ್ರ ನಮ್ದು ಡ್ರೆಸ್ಸಿಂಗ್ ಕೂಡ ಚೇಂಜ್ ಆಯ್ತು. ಮಾಡೋ ನಿಯಮವೂ ಅದೇ, ನಾವು ಮಾಡೋ ಪುರೋಹಿತಿಕೆನೂ ಅದೇ, ಎಲ್ಲನೂ ಅದೇ, ಜಸ್ಟ್ ಚೇಂಜ್ ಆಗ್ತು. ಈ ಗುಡಿಗಳದಾಗನು ಪೂಜೆ ಏನಪ್ಪಾ ಅಂದ್ರ ಕಾಮನ್ ಆಗಿ ಮಾಡೋ ಪೂಜಕ ಅಲಂಕಾರ ಮಾಡಕ ಬಿಡಿಸ್ತಂತ. ಈಗ ಸುಮ್ಮಾಗಿ ಪೂಜೆ ಮಾಡ್ದೇವ, ಅರೆ ಶಿವನ್ ಪೂಜೆ ಮಾಡಿದೇವಪ್ಪ, ಅದಕ್ಕೆ ಸ್ವಲ್ಪ ಅಲಂಕಾರ ಮಾಡ್ದೇವಪ್ಪ ಅಂದ್ರ ಅದು ಅಟ್ರಾಕ್ಟ್ ಬೇರೆ, ಅದು ಬೇರೆ. ಅದೇ ಸಲುವಾಗಿ ಏನಪ್ಪಾ ಅಂದ್ರ ಕೆಲವೊಂದ್ ಏನಪ್ಪಾ ಅಂದ್ರ ಕಾಸ್ಟ್ಯೂಮ್ಗಳನ್ನ ಚೇಂಜ್ ಮಾಡಿ ಏನಪ್ಪಾ ಅಂದ್ರ ನಾವು ಈ ತರ ಅಲಂಕಾರವಾಗಿ ಕಾಣ್ಲಿದೆವು, ಚಂದ ಕಾಣ್ಲಿ ಅನ್ನೋ ಒಳ್ಳೆ ಚಂದ ಕಾಣ್ಲಿ ನೋಡ್ಲಾಕ ಅಂತೇಳಿ ಈ ತರ ಹಾಕೋತೇವೆ. ಇದಕ್ಕೇನಪ್ಪಾ ಅಂದ್ರ ಕಂತಿ ಅಂತಾರ. ಕಂತಿ ಅಂದ್ರ ಏನಪ್ಪಾ ಅಂದ್ರ ಬಸವಣ್ಣಂದು ಬೆನ್ ಮೇಲೆ ಏನ್ ಹಾಕ್ತಾರಲ್ಲ, ಈಗ ನಂದಿ ಬಸವಣ್ಣ ಇರ್ತಾನ, ನಂದಿ ಬಸವಣ್ಣಗೆ ಏನಪ್ಪಾ ಅಂದ್ರ ಪೂರ್ತಿ ಬಟ್ಟೆ ಹಾಕ್ಲಕ್ಕ ಅಲ್ಲಿ ಲುಂಗಿ ಪಂಜೆ ಅಂಗಿ ಬಿಡಿಸ್ಲಕ್ ಬರಲ್ಲ, ಅವ್ನಿಗೆ ಏನಪ್ಪಾ ಅಂದ್ರ ಕಂತಿ ಅಂತ ಹಾಕ್ತಾರ ಮ್ಯಾಲ ಭುಜದ ಮೇಲೆ. ಅದೇ ತರ ಏನಪ್ಪಾ ಅಂದ್ರ ಇದು ನಮ್ಮ ಕುತ್ತಿಗೆ ಏನಪ್ಪಾ ಅಂದ್ರ ಒಳಗಿಂದ ಬಂದು ಇದು ಕಂತಿ ಅಂತಾರ. ನಮ್ ರುಟಿಗೆ ಏನಪ್ಪಾ ಅಂದ್ರೆ ಇದಕ್ಕೆ ಕಂತಿ ಅಂತಾರ. ಕಂತಿ ಅದಾದ್ಮೇಲೆ ರುದ್ರಾಕ್ಷಿ, ಆಮೇಲೆ ಕೈಗೆ ಹಾಕೊಂಡಿದಾರಲ್ಲ. ಕೈಗೆ ಹಾಕೊಳ್ಳೋದಂದ್ರೆ ಇವು ಪಟ್ಟೆ ಸುಮ್ ಕಟ್ಕೊಳ್ಳೋದ್ ಅಂತಿಕೋರಿ, ಚೆನ್ನಾಗ್ ಕಾಣ್ಲಿಯಪ್ಪ ಅಂತೇಳಿ ಇವಕ್ಕೂ ಪಟ್ಟೆ ಅಂತಾರ. ಇವು ಇದೇನಪ್ಪಾ ಅಂದ್ರ ಇದು ಚೂರಿ. ಇದು ಚೂರಿ ರೀ, ವೀರಭದ್ರೇಶ್ವರದ ಇದು ರಣಚೂರಿ ಅಂತಾರ. ಇದಕ್ ಕಠಾರಿ ಅಂತಾರ, ರಣಚೂರಿ ಅಂತಾರ ಇದಕ್ಕ. ಇದು ಯಾಕೆ ಹಿಂಗ್ ತೆಳಮುಖವಾಗಿ ಹಾಕ್ಬೇಕೇನ? ಅದೇ ಹಿಂಗೆ ಬರ್ತದ್ರಿ. ನಾವು ಇಲ್ಲಿ ಇರ್ಬದ್ದೇವ್ರ ನೋಡ್ಲತ್ತೀವಿ, ಅದ್ರ ಜೊತೆಗೆ ಗಣಪತಿ ಮತ್ತ ಆಮೇಲೆ ನಂದಿರಿ. ಇದ್ರ ಅರ್ಥ ಏನು? ಇಲ್ಲಿ ಮತ್ತ ಲಿಂಗನೂ ಅದಲ್ರಿ, ಇದ್ರ ಅರ್ಥ ಏನು ಅಂತ ಅಂದ್ರ ನೋಡ್ರಿ, ಇದು ಲಿಂಗ, ಇದು ನಂದಿ. ಇವ್ರು ಎಲ್ಲರೂ ಮುಖ ನೋಡ್ರಿ ಇದೇ ತರ ಅದ, ಮುಖ ಎದುರದ. ಅದ್ರ ಅಪೋಸಿಟ್ ಏನಪ್ಪಾ ಅಂದ್ರ ನಂದಿ ಅದ. ಪ್ರತಿಯೊಂದು ದೇವಸ್ಥಾನದೊಳಗ ನೋಡ್ರಿ ಎಲ್ಲರದು ಮುಖ ಏನಪ್ಪಾ ಅಂದ್ರ ವೀರಭದ್ರ ಅಲ್ಲಿ ಶಿವಂದಿ ಅಲ್ಲಿ ಎಲ್ಲರದು ಮುಖ ಏನಪ್ಪಾ ಅಂದ್ರ ಇರ್ತದ, ಅದ್ರ ಎದ್ರ ನಂದಿ ಇರ್ತಾನ. ಅದೇ ತರವಕ್ಕೆ ಏನಪ್ಪಾ ಅಂದ್ರ ವಿಘ್ನ ನಮ್ದು ಯಾವ್ದೇ ತರದ ವಿಘ್ನಗಳನ್ನ ಬರ್ಬಾರ್ದು ಅಂತೇಳಿ ನಾವು ವಿಘ್ನೇಶ್ವರನ ಇಟ್ಕೊಂಡಿದೆವು. ಮತ್ತ ನಮ್ಮ ಆರಾಧ್ಯ ದೇವ ಏನಪ್ಪಾ ಅಂದ್ರ ವೀರಭದ್ರೇಶ್ವರನ ಅಂತೇಳಿ ನಾವು ವೀರಭದ್ರೇಶ್ವರನ ಇಟ್ಕೊಂಡಿದೆವು. ಮತ್ ಇದೇನಪ್ಪಾ ಅಂದ್ರ ಲಿಂಗ ಮಧ್ಯೆ ಜಗತ್ ಶೂನ್ಯ ಅಂದಂಗ, ಜಗತ್ ಸರ್ವ ಅಂದಂಗ. ಹಂಗಾಗಿ ಏನಪ್ಪಾ ಅಂದ್ರ ನಾವು ಲಿಂಗನು ಕೂಡ ಅದಕ್ಕ ಇದ್ ಮಾಡಿದೆವು. ಇವೆಲ್ಲಾನ ಕಾಯ್ತಾ ಇರುವಂತದ್ದು ನಮ್ಮ ನಂದೇಶ ಅಂತೇಳಿ ಇದನ್ನ ಇಟ್ಕೊಂಡಿದ್ದೇವೆ. ಇದರ ಅರ್ಥ ಇಷ್ಟನ್ನು ಒಳಗೊಂಡದಂತದ್ದು ಇದೊಂದು ಚೂರಿ ರೀ ನಮ್ಗೆ. ಇದು ಕೈಯಲ್ಲಿ ಹಾಕೊಳ್ಳೋದಂತ ಕೊರಿದ. ಈಗ ನಾವು ಶಸ್ತ್ರ ಅಂತ ಮಾತಾಡಿದ್ವಿ. ಶಸ್ತ್ರಗಳು. ಶಸ್ತ್ರ ಅಂದ್ರಿ ಹೇಳಿದ್ರಲ್ಲ ನೀವು, ಉಗ್ರ ರೂಪನ. ಉಗ್ರ ರೂಪ ಅಂದ್ರ ನಾವು ಹೇಳದವಲ್ಲ ನಿಮ್ಗ್ ಮೊದ್ಲ, ವೀರಭದ್ರೇಶ್ವರನ ಏನಪ್ಪಾ ಅಂದ್ರ ಉಗ್ರ ರೂಪಿಯಾನ. ಅವ್ನ ಸಿಟ್ಟನ್ನ ಅವನಿಗ ಆಗ್ಲಾರ್ದನೆ ಶಾಂತ ಮಾಡ್ಕೊಳಕ್ ಆಗ್ಲಾರ್ದನೆ ಅವನ್ ಬಲ್ಲಿರುವಂತಹ 36 ಆಯುಧಗಳನ್ನ ಅವ್ನ ಏನಪ್ಪಾ ಅಂದ್ರ 32 ಆಯುಧಗಳನ್ನ ಪ್ರಯೋಗ ಮಾಡ್ಕೊಂಡು ಅವ್ನ ಸಿಟ್ಟನ ಶಾಂತ ಮಾಡ್ಕೊಂಡಿದ್ದಾನ ಅಂತ ನಾವ್ ನಿಮ್ಗೆ ಏನ್ ಹೇಳಿದೇವಲ್ಲ, ಅದು ಅದೇ ತರ ಏನಪ್ಪಾ ಅಂದ್ರ ನಮ್ಮಲ್ಲಿ ಏನಪ್ಪಾ ಅಂದ್ರ ಶಸ್ತ್ರಗಳು ಅಂತ ಬರ್ತಾವ. ಅವು ಶಸ್ತ್ರಗಳನ್ನ ನೋಡಿ, ಈಗ ಇವು ನೋಡ್ರಿ, ಇವು ಶಸ್ತ್ರಗಳು ಅಂತ ಹೇಳಿ ಬರ್ತಾವ್ರಿ. ಇವು ಶಸ್ತ್ರಗಳನ್ನ ಅಂದ್ರ ನೋಡ್ರಿ, ನೀವು ಯಾವುದೇ ತರದ ಭಕ್ತಿಲಿಂದ ಏನಪ್ಪಾ ಅಂದ್ರ ಪುರೋಹಿತರ ಬಲ್ ಬಂದು, ಕೆಲವೊಬ್ರಿಗೆ ಏನಪ್ಪಾ ಅಂದ್ರ ಹಿಂಗೆ ಗಾಳಿ ಅಂತಾರಲ್ಲ, ಅಂಜಿದು ಅಂತಾರ, ಕೆಲವರಿಗೆ ಉರಿ ಬರ್ತಾ ಇರ್ತವ, ಕೆಲವರಿಗೆ ಏನೋ ಒಂದ್ ಕಷ್ಟ ಇರ್ತದ. ಅವ್ರೇನಪ್ಪಾ ಅಂದ್ರ ಅವ್ರಿಗೊಂದ್ ನಂಬಿಕೆ
ನಮ್ಮ ಮನೆ ದೇವ್ರು ಇರ್ಬದ್ರು ಇದಾನ, ಅವ್ನ ಅವತಾರಿಗಳು ಪುರುವಂತರ ಅದಾರ. ಅವ್ರ ಕೈಲಿ ಶಸ್ತ್ರ ಪ್ರಯೋಗ ಮಾಡ್ಕೊಂಡ್ರೆ ಏನಪ್ಪಾ ಅಂದ್ರೆ ನಮ್ಮಲ್ಲಿರುವಂತ ದುಷ್ಟಶಕ್ತಿಗಳು ಹೋಗ್ತಾವ, ಮನೇಲಿ ಚಂದ ಆಗ್ತದ, ನಮ್ ರೋಗ ನಿವಾರಣೆ ಆಗ್ತದ ಅನ್ನೋ ಒಂದು ನಂಬಿಕೆಯಿಂದ ಅವರು ಈ ಶಸ್ತ್ರಗಳನ್ನ ಹಾಕ್ಕೋತಾರ. ಈಗ ನೋಡ್ರಿ ನಾವೇ ಕೂಡ ಈಗ ಸುಮ್ಮ ಟೈಮಿಗೆ ಏನಪ್ಪಾ ಅಂದ್ರೆ ಇಷ್ಟು ನೋಡ್ರಿ, ಇದು ಇಷ್ಟು ಚೂಪ್ ಇದೆ, ಇದು ಇಷ್ಟು ಚೂಪ್ ಅದ. ನಾವು ಏನಪ್ಪಾ ಅಂದ್ರೆ ಆರಾಮಿಲ್ಲ ಅಂತೇಳಿ ನಾವೇ ದವಾಖಾನಿಗೆ ಹಾಸ್ಪಿಟಲ್ ಹೋದ್ರು ಒಂದ್ ಸಣ್ಣ ಚೂಜಿ ಚುಚ್ಕೊಂಡ್ರು ಕೂಡ ನಾವು ಪುರಂತರ ಇದ್ದೇವು, ನಾವೇ ಒಂದ್ ಚೂಜಿ ಚುಚ್ಕೊಂಡ್ರು ಕೂಡ ಬಹಳ ಭಯ ಪಡ್ತೇವೆ. ಹೌದ್ರಿ. ಆದ್ರೂ ಕೂಡ ಅಂತ ಆವೇಶದಾಗ ಉಗ್ರ ರೂಪದಾಗ ಇಂತ ದೊಡ್ಡದು ಶಸ್ತ್ರ ಪ್ರಯೋಗ ಇದು ದೊಡ್ಡದ ಹಾಕೋ ಇದನ್ನು ಹಾಕೊಳ್ತಾರ್ರಿ. ಇವ್ರು ಶಶಿಕುಮಾರ್ ಏನ್ ಹದಾರಲ್ರಿ, ಇವ್ರು ಇದು ಈ ತರ ದೊಡ್ಡದ್ನು ಹಾಕೊಳ್ತಾರ. ಮತ್ತೆ ಇದ್ರೊಳಗೆ ಏನಪ್ಪಾ ಅಂದ್ರ ಧಾರಶಸ್ತ್ರ ಅಂತ ಇರ್ತದ. ಧಾರಶಸ್ತ್ರ ಅಂದ್ರೆ ಏನಪ್ಪಾ ಅಂದ್ರ ಅದು 101 ಫೀಟ್ ಹಗ್ಗ ಇರ್ತದ್ರಿ, ಹಗ್ಗ ಇರ್ತ ಅಂತಿಕೋರಿ. ಅದನ್ನ ಗಲ್ಲನಲ್ಲಿ ಕೆನೆಲ್ನು ಎಳ್ಕೋತಾರ. ಕೆಲವರು ಏನಪ್ಪಾ ಅಂದ್ರ ನ್ಯಾಲ್ಗೆಲ್ನು ಹಾಕೋತಾರ. ಅಂದ್ರೆ ಇದು ಈ ಶಸ್ತ್ರಕ್ಕೆ ಏನಪ್ಪಾ ಅಂದ್ರ ಹೋಲ್ ಇರ್ತದ. ಇದು ಹೋಲ್ ಇರ್ತದ ನೋಡ್ರಿ. ಈ ಹೋಲಿಗೆ ಏನಪ್ಪಾ ಅಂದ್ರ ಅದು ದಾರ ಅಂದ್ರೆ ಹಗ್ಗ ಇರ್ತದಲ್ರಿ, ಅದು ಹಾಕ್ತಾರ್ರಿ. ಅಂದ್ರೆ ಸೇಮ್ ಅದು ಡಬ್ಬಣಾಕ ಹುಲಿಲಾಕ ಹೆಂಗ್ ಮಾಡ್ತಾರ ನೋಡ್ರಿ, ಚೀಲ ಹುಲಿಲಾಕ ಆ ಟೈಪ್ ಇದಕ್ ಹಾಕ್ತಾರ ಅಂತಿಕೋರಿ. ಇದು ಹಾಕಿನಪ್ಪ ಅಂದ್ರ ಮೊದಲಿಗೆ ಇದು ಶಸ್ತ್ರ ಹಾಕೋತಾರ ಪೂರ್ತಿ. ಇದು ಕಡೆಕ್ ಬರ್ತದ, ಗಲ್ಲಕ್ ಹಾಕೋಲಿ ನ್ಯಾಲ್ಗೆ ಹಾಕೋಲಿ. ಇದು ಕಡೆಕ್ ಬಂದಿದ ಮೇಲೆ ಅದು ಉಳಿದಿದ್ದ ದಾರ ಎಷ್ಟ ಇರ್ತದ, 101 ಫೀಟು 51 ಫೀಟು ಅಡಿ ಅಂತ ಇರ್ತದಲ್ರಿ, ಅದು ಹೊರಗೆ ಬರ್ತಾವ ಅಂತಿಕೋರಿ. ಇವು ಹಾಕೊಂಡ್ರು ಕೂಡ ಒಂದು ಹನಿ ಕೂಡ ರಕ್ತ ಬರಲ್ಲ. ಇದ್ರದಾಗಿಂದ ದೈವ ಶಕ್ತಿ ಅಂದ್ರೆ ಇದೆ, ದೈವ ಶಕ್ತಿ ಅಂದ್ರೆ ಇದೆ ಅಂತಿಕೋರಿ. ಇದು ದೈವ ಶಕ್ತಿ ಏನಪ್ಪಾ ಅಂದ್ರೆ ಇದು ಹಾಕೊಂಡ್ರು ಕೂಡ ರಕ್ತ ಬರಲ್ಲ. ಇಷ್ಟು ದಮ್ಮಂದ್ ಹಾಕೋತ್ರಿ, ಇದಕ್ಕೂ ರಕ್ತ ಬರಲ್ಲ. ಇದು ಸಣ್ಣದ್ ಹಾಕೊಳ್ತ್ರಿ, ಇದಕ್ಕೂ ರಕ್ತ ಬರಲ್ಲ. ಇದ್ರೊಳಗಿರೋ ಶಕ್ತಿ ರೀ, ಶಕ್ತಿ ಮೂಲತಃ ಏನಪ್ಪಾ ಅಂದ್ರೆ ಶಕ್ತಿನೇ ಕಾರಣ ಇದಕ್. ಇದಕ್ ಮೂಲತಃ ಆ ವೀರಭದ್ರೇಶ್ವರ ಕೃಪಾ ಕಟಾಕ್ಷ ಇದ್ರ ಮೇಲೆ ಅದ ಅನ್ನೋದಕ್ಕ, ವೀರಭದ್ರೇಶ್ವರರು ಇಲ್ಲಿ ಗಂಟನು ಇದಾನ ಅನ್ನೋದಕ್ಕ ಇದೇ ಸಾಕ್ಷಿ ರೀ. ಅವ್ರ ವೀರಭದ್ರೇಶ್ವರ ಹದ ಅನ್ನೋದಕ್ಕ ಇದು ಒಂದೇ ಕಾರಣ. ಯಾಕಂತ್ರಿ ಇದರಿಂದ ನೋಡ್ರಿ, ನಾವು ಮಾಡುವಾಗ ಏನಪ್ಪಾ ಅಂದ್ರ ಕಾಮನ್ ಆಗಿ ಸುಮ್ಮನೆ ಮಾಡಲ್ರಿ ಇದನ್ನ. ಈ ಶಸ್ತ್ರ ಮಾಡ್ಬೇಕಂದ್ರೆ ಕೆಲವೊಂದು ನಿಯಮಗಳು ಇದಾವ. ಹೆಂಗ್ ನಿಯಮ ಅಂದ್ರ ಆಯ್ತಾರ ಅಮಾಸಿ ಅಂತ ಇರ್ತಾವ್ರಿ, ಸಂಡೆ ಅಮಾಸಿ ಅಂತ ಬರ್ತದ. ಆ ಸಂಡೆ ಅಮಾಸಿ ದಿನ ಏನಪ್ಪಾ ಅಂದ್ರ ಬೆಳಗಾ ಮುಂಜಾನೆ 5 ಗಂಟೆಗೆ ಎದ್ದು, ಬೆಳಗ್ಗೆ ಮುಂಜಾನೆ 5 ಗಂಟೆಗೆ ಎದ್ದು ನೇಮಾನಿಷ್ಠೆಯಿಂದ ಪೂಜಾ ಪಾಠ ಮಾಡಿ ಈ ಶಸ್ತ್ರಗಳನ್ನ ಯಾರಿಗೂ ಕೂಡ ಈ ಶಸ್ತ್ರಗಳನ್ನ ರೆಡಿ ಆಗೋ ಗಂಟ ದೇವ್ರ ಮನೇಲಿ ಯಾರು ಬರುವಂಗಿಲ್ಲ. ಅಂದ್ರೆ ತಯಾರಾಗುವವರೆಗೂ ದೇವ್ರ ಮನೆಗೆ ಯಾರಿಗೂ ಬರ್ಕೊಡಲ್ಲ ನಾವು. ಇದನ್ನ ತಯಾರು ಮಾಡಿ ಇದಕ್ಕೇನು ನೇಮಾನಿಷ್ಠೆಯಿಂದ ಏನ್ ತಯಾರು ಮಾಡಿರ್ತೇವಲ್ಲ, ಇವೆಲ್ಲ ತಯಾರು ಮಾಡೋವರೆಗೂ ನಾವು ಉಪಹಾರ ಮಾಡಲ್ಲ, ನೀರ್ ಕುಡಿಯಲ್ಲ. ನೀವೇ ತಯಾರು ಸ್ವತಃ ನಾವೇ ಮಾಡ್ತೇವೆ. ಆಯ್ತಾರ ಅಮಾಸಿ ದಿನ ಬೇರೆ ಯಾವ ಅಮಾಸಿಗೂ ಕೂಡ ಮಾಡಲ್ಲ, ಬೇರೆ ದಿನದಲ್ಲೂ ಮಾಡಲ್ಲ. ಈ ಶಸ್ತ್ರಗಳನ್ನ ಮಾಡೋದೇ ಆಯ್ತಾರ ಅಮಾಸಿಗೆ, ವಿಶೇಷವಾಗಿ ಆಯ್ತಾರ ಅಮಾಸಿಗೆ. ಆ ಆಯ್ತಾರ ಅಮಾಸಿಗೆ ಮಾಡೇನಪ್ಪಾ ಅಂದ್ರ ಇದಕ್ ನೇಮನಿಷ್ಠೆಯಿಂದ ಮಾಡಿ ಇದು ಮಾಡೋವರೆಗೂ ನಾವು ಕೂಡ ಒಂದು ತೊಟ್ಟು ನೀರ್ನು ಕುಡಿಯಲ್ಲ, ಉಪಹಾರನು ಮಾಡಲ್ಲ, ಏನು ಮಾಡಲ್ಲ ಅಂತ ತಿಳ್ಕೊರಿ ಆಗೋ ತನಕ. ಇದು ಮಾಡಿದ ಮೇಲೆ ಏನಪ್ಪಾ ಅಂದ್ರ ವೀರಭದ್ರೇಶ್ವರಂಗ ಅರ್ಪಣೆ ಮಾಡ್ತಾವ್. ಅಂದ್ರೆ ಇದು ಪೂಜಾ ಪಾಠ ಮಾಡಿ ಅರ್ಪಣೆ ಮಾಡಿದ ಮೇಲೆ ಏನಪ್ಪಾ ಅಂದ್ರ ಇದು ಮುಂದೆ ಇದೊಂದು ಶಕ್ತಿ ತುಂಬತಾ ಅಂತ ತಿಳ್ಕೊರಿ. ಅಂದ್ರೆ ಇದಕ್ಕೆಲ್ಲ ಮಾಡಿದ ಮೇಲೆ ಯಾವ್ದಾರ ಒಂದು ದೇವಸ್ಥಾನಕ್ ಬಂದು ಇವಕ್ ಅಭಿಷೇಕ ಮಾಡಿಸ್ತೀವಿ. ಮೊದಲಿಗೆ ಎಲ್ಲ ನೇಮದ್ರಿಂದ ಆಗಿದ್ಮೇಲೆ ಯಾವ್ದಾರ ಒಂದು ದೇವಸ್ಥಾನಕ್ ಬಂದು ಏನಂದ್ರ ಅಭಿಷೇಕ ಕೊಡ್ತೇವೆ. ಈಗ ಅಭಿಷೇಕ ಕೊಟ್ಟಿದ್ಮೇನಪ್ಪಾ ಅಂದ್ರ ನಾವು ಮಾಡಿದಂತದ ನೇಮ ಒಂದು. ಇನ್ ಎರಡನೇದೇನಪ್ಪಾ ಅಂದ್ರ ಎಲ್ಲಾ ಯಾವ್ದಾರ ದೇವಸ್ಥಾನದಲ್ಲಿ ಮಾಡಿದಂತಹ ನೇಮಾನಿಷ್ಠೆಯಿಂದ ಉಪದೇಶದಿಂದ ಇವಕ್ಕೇನ ನಾವು ಅಭಿಷೇಕ ಮಾಡಿರ್ತೇವಲ್ಲ, ಅರ್ಧ ಶಕ್ತಿ ಅಲ್ಲಿ ನಾವು ತುಂಬಿದ್ರೆ ಅರ್ಧ ಶಕ್ತಿ ದೇವಸ್ಥಾನದಲ್ಲಿ ಮಾಡಿದಂತ ಅಭಿಷೇಕದಿಂದ ಅರ್ಧ ಶಕ್ತಿ ತುಂಬಿರ್ತದ. ಹಂಗಾಗಿನಪ್ಪಾ ಅಂದ್ರೆ ಇದು ಪೂರ್ತಿ ಶಕ್ತಿಯಾಗಿ ಪರಿವರ್ತನೆ ಆಗ್ತದ. ಪರಿವರ್ತನೆ ಆಗಿದ್ಮೇಲೆ ಏನಪ್ಪಾ ಅಂದ್ರ ನಾವೇ ಹಾಕೊಳ್ಳಿ ಅಥವಾ ನಾವು ಇನ್ನೊಬ್ರಿಗೇ ಹಾಕ್ಲಿ, ಅವ್ರಿಗೆ ಯಾವುದೇ ತರದ ರಕ್ತ ಕೂಡ ಬರೋದಿಲ್ಲ. ಈಗ ಕೆಲವೊಬ್ರು ಕಾಶಿ ಕಟ್ಟೋರಿಗೆ ಇವೇನ್ ಶಸ್ತ್ರ ಅದಾವಲ್ಲ ತಯಾರು ಮಾಡ್ಲಿಕ್ಕೆ ಅವ್ರಿಗೆ ಬರೋದಿಲ್ಲ. ಬರ್ಲಾರ್ದಾರ ಏನಪ್ಪಾ ಅಂದ್ರೆ ಬಂದು ಹತ್ರ ಈಗ ನನಗ್ ಬರಲ್ಲ ಅಂತ ಪಂಚಾಳದವರು ವಿಶ್ವಕರ್ಮರ ಬಲ್ಲಿ ಅಕ್ಸೆಲರ್ ಅಂತ ಇರ್ತಾರಲ್ಲ. ಹೌದ್ರಿ. ಆ ಅಕ್ಸೆಲರ್ ಬಲ್ಲಿ ಏನಪ್ಪಾ ಅಂದ್ರ ಈಗ ಕೆಲವೊಬ್ರು ನಮಗ್ ಬರುತ್ತೆ, ನಾವ್ ಮಾಡ್ಕೊಂಡೇವ್. ಕೆಲವೊಂದ್ರ ಪುರುವಂತ್ರಿ ಬರಲ್ಲ, ಅವ್ರ ಏನ್ ಮಾಡ್ತಾರ ಅಂದ್ರೆ ಅಕ್ಸೆಲರ್ ಬಲ್ಲಿ ಹೋಗ್ತಾರ. ಹೋಗೇನಪ್ಪಾ ಅಂದ್ರ ಅವ್ರಿಗೂ ಹೇಳ್ತಾರ. ಈಗ ಆ ಅಕ್ಸೆಲರ್ನು ಕೂಡ ಅವ್ರಿಗೆ ಏನಪ್ಪಾ ಅಂದ್ರ ಬೇರೆ ಯಾವ್ದೇ ತರಹದ ಕೆಲಸ ಮಾಡಿದ್ರು ಕೂಡ ಹೆಂಗೂ ಮಾಡ್ತಾರ. ಶಸ್ತ್ರ ಅಂತ ಒಂದು ಬಂದಿದ ಮೇಲೆ ಏನಪ್ಪಾ ಅಂದ್ರ ಅವ್ರನ್ನು ಕೂಡ ನಾವ್ ಎಷ್ಟು ನೇಮ ಮಾಡ್ತೇವೆ ಅಷ್ಟೇ ನೇಮದ್ರಿಂದ ಮಾಡ್ಕೊಡ್ತಾರ. ಯಾಕಂದ್ರ ಅವ್ರ ಕುಲದವರ ವೀರಭದ್ರೇಶ್ವರ, ಅವ್ರನ್ನು ಪತಾರ ಅಂದ್ರೆ ಇವ್ರು ಅಕ್ಸಲ್ರೇನ್ ಅಂತೇವಲ್ಲ, ಅವ್ರನ್ನು ಕೂಡ ಕಾಶಿ ಕಟ್ಟೋರ್ ಮನಿನೇ ಅವ್ರದ್ದು. ಇಲ್ಲ ಅವ್ರದ್ದು ಈಗ ಅಕ್ಕಸಾಲಿಗ ಅಂತ ಏನ್ ಇರ್ತಾರಲ್ಲ, ಅವ್ರು ವಂಶ ಪರಂಪರವಾಗಿ ಈ ವೃತ್ತಿ ಸೇವೆ ಮಾಡ್ಕೊತಾನೆ ಬಂದಿರ್ತಾರ. ಹಂಗಾಗಿ ಅವ್ರಿಗೆ ನೇಮನಿಷ್ಠ ಗೊತ್ತಿರ್ತಾವ. ಅದು ಅಲ್ಲದೆ ಪುರುವಂತಿಕೆದಾಗ ಏನಪ್ಪಾ ಅಂದ್ರ ವೀರಶೈವ ವೀರಶೈವದವರು
ಸ್ವಾಮಿಗಳು ಹೌದು. ಇವರು ವಿಶ್ವಕರ್ಮರು ಬಹಳಷ್ಟು ಜನ ಇರ್ತಾರ ಪುರುವಂತಿಕೆ ಮಾಡೋದ್ರಾಗ ವೀರಗಸೆ ಮಾಡೋದ್ರಾಗ. ಹಂಗಾಗಿ ವಿಶ್ವಕರ್ಮರು ಅಂದ್ರೆ ಪಂಚವಾದವರು ಅಂದ್ರೆ ಆಲ್ಮೋಸ್ಟ್ ಅವ್ರ ಅಕ್ಸಲರು ಕೂಡ ಬಂದಿರ್ತಾರ ಅದ್ರೊಳಗೆ. ಹಂಗ ಬಂದಿರೋ ಸಲಕ್ಕೆ ಅವ್ರಿಗೆ ನೇಮ ನಿಷ್ಠೆ ಗೊತ್ತಿರ್ತದ. ಬೇರೆ ಯಾವುದೇ ಒಂದು ಕೆಲಸ ಮಾಡಿದ್ರು ಕೂಡ ಅವರು ನೇಮ ಮಾಡಲ್ ಕರೆಕ್ಟೆ. ಈ ಶಸ್ತ್ರ ಮಾಡುವ ಪರಿ ಮಾತ್ರ ಅವರು ಕಂಪಲ್ಸರಿ ಆಗಿ ನೇಮ ಮಾಡೇ ಮಾಡ್ತಾರ. ಇನ್ನು ಶಸ್ತ್ರ ಪ್ರಯೋಗ ಮಾಡೋದ್ರಿಂದ ಯಾವುದೇ ತರಹದ ಹಾನಿ ಇಲ್ಲ. ಈಗ ನೋಡ್ರಿ ಶಸ್ತ್ರ ಪ್ರಯೋಗ ಮಾಡಿದ ಮೇಲೆ ಬ್ಲಡ್ ಬಂತು ಅದು ಬಂತು ಏನೋ ಬಂತು ದವಾಖಾನೆಗೆ ಹೋಗ್ಬೇಕು ಮಾಡ್ಬೇಕು ಅಂತೇಳಿ ಆ ಭಾವನೆ ಇಲ್ಲ ಯಾರಿಗೂ. ಬ್ಲಡ್ಡೇ ಬರೋದಿಲ್ಲ. ಕೆಲವೊಬ್ರಿಗೆ ಏನಪ್ಪಾ ಅಂದ್ರ ಮಡಿಲಿಂದ ಬರ್ಲಾರ್ದವ್ರಿಗೆ ಕೆಲವೊಂದು ಇರ್ತಾವಂತ ತಗೋರಿ ಅಡೆತಡೆಗಳು. ಅಂತವ್ ಬಂದವ್ರಿಗೆ ಬ್ಲಡ್ ಬಂತು ಅಂದ್ರೂ ಕೂಡ ಅವ್ರ ನಂಗೆ ಬ್ಲಡ್ ಬಂದ ನಾನ್ ದವಾಖಾನೆಗೆ ಹೋಗ್ಬೇಕು, ಚಿಚ್ಕೊಂಡ್ ಸಲಕ್ ಬ್ಲಡ್ ಬಂತು, ಅದ್ರ ಸಲಕ್ ಬ್ಲಡ್ ಬಂತು, ನಾನ್ ದವಾಖಾನೆಗೆ ಹೋಗ್ಲೇಬೇಕು ಅನ್ನೋದು ಇರಲ್ಲ. ಅವ್ರು ಹೋಗಲ್ನು. ಕೆಲವೊಂದು ನಂದೇ ತಪ್ಪಿತಪ್ಪ ಅದಕ್ಕೆ ಬರಲಿಲ್ಲ ಬಂತು ಆಗ್ಲಿ ಬಿಡಪ್ಪ ಅಂತ ದವಾಖಾನೆ ಅಷ್ಟು ಚುಚ್ಕೊಂಡ್ರು ಕೂಡ ಬ್ಲಡ್ ಬಂದ್ರು ಕೂಡ ಅವ್ರ ದವಾಖಾನೆಗೆ ಹೋಗಲ್ಲ. ಬ್ಲಡ್ ಬರೋದೇ ಇಲ್ಲ. ಇನ್ ಮಡಿಲಿಂದ ಮಾಡಿದೆ ಬೇರೆ ಜರ ಮುಚ್ಚಟ್ಟಿಂದ ಆಗಿದೆ ಕೆಲಸಲಿಂದ ಬರ್ಬೋದು. ಬಂದವ್ರ ಏನಪ್ಪಾ ಅಂದ್ರೆ ಹಾಸ್ಪಿಟಲ್ಗೆ ಹೋಗೋದಿಲ್ಲ. ಅದ್ರ ಮೇಲೆ ಅಷ್ಟು ನಂಬಿಕೆ. ಮತ್ತೆ ನೋಡ್ರಿ ಸುಕ್ಷೇತ್ರ ತಿಂಥಣಿಯಲ್ಲಿ ಏನಪ್ಪಾ ಅಂದ್ರ ಪ್ರತಿಯೊಬ್ಬರು ಕೂಡ ಶಸ್ತ್ರ ಪ್ರಯೋಗ ಸ್ನಾನ ಮಾಡದ ಮೇಲೆ ದೇವ್ರ ದರ್ಶನಕ್ಕಿಂತ ಮೊದಲು ಪ್ರತಿಯೊಬ್ರು ಈಗ್ನೂ ಹೋಗಿ ನೋಡ್ಬೋದು ನಾವು. ಕಲಬುರಗಿ ಜಿಲ್ಲಾ ಸುರಪುರ ತಾಲೂಕು ತಿಂಥಣಿ ಕ್ಷೇತ್ರ ಯಾದಗಿರಿ ಜಿಲ್ಲಾ ಆಗಿದೆ. ಈಗ ಯಾದಗಿರಿ ಜಿಲ್ಲಾದಾಗ ಏನಪ್ಪಾ ಅಂದ್ರೆ ಸುರಪುರ ತಾಲೂಕು ತಿಂಥಣಿ ಕ್ಷೇತ್ರ ಅಂತ ಬರ್ತದ್ರಿ. ಸುಕ್ಷೇತ್ರ ಮೌನೇಶ್ವರದ ದೇವಸ್ಥಾನದಲ್ಲಿ ಏನಪ್ಪಾ ಅಂದ್ರ ಪುರುವಂತರದೇ ಆದಂತಹದ್ದು ಒಂದು ಅಪಾರವಾದ ಕೀರ್ತಿ ಅದ ಅಲ್ಲಿ. ಅಂತಲ್ಲಿ ಏನಪ್ಪಾ ಅಂದ್ರ ಅಲ್ಲಿ ದೇವಸ್ಥಾನದಲ್ಲಿ ಕೃಷ್ಣಾ ನದಿಯಲ್ಲಿ ಸ್ನಾನ ಮಾಡ್ಕೊಂಡು ದೇವ್ರ ದರ್ಶನಕ್ಕಿಂತ ಮೊದಲು ಏನಪ್ಪಾ ಅಂದ್ರ ಎಲ್ಲರೂ ಶಸ್ತ್ರ ಹಾಕೊಂಡೇ ಹೋಗ್ತಾರಲ್ಲ ಪ್ರತಿಯೊಬ್ರು. ಅಂದ್ರ ಅಲ್ಲಿಂದ ಈ ಶಸ್ತ್ರ ಕೊಟ್ಟೊಂದು ಅಲ್ಲಿ ವ್ಯಾಲ್ಯೂ ಅಂತ ತಿಳ್ಕೊ ಮಹತ್ವ ಆದ್ರಿ. ಅಲ್ಲಿ ನೀವು ಶಸ್ತ್ರ ಹಾಕೋತಿರಲ್ಲ ಗಲ್ಲದೊಳಗ ಹಾಕೋತೀನಿ ಅಂತಂದ್ರೆ ನಿಮಗ್ ನೋಡಿದ್ರೆ ನನ್ಗೆ ಏನೋ ಅನ್ಸ್ಲತ್ತಿಲ್ಲ ಹಾಕೊಂಡಿದಂಗ ಸಾದಾ ಹೆಂಗಿದ್ರಿ ಹಂಗೆ ಇರುತ್ತೆ. ಆದ್ರೆ ಅದ್ ಹೆಂಗಂತ ಅದ್ ಹೆಂಗ ಸರಿ ಆಗ್ತದೆ. ಈಗ ನೋಡ್ರಿ ಇವ್ರು ಶಸ್ತ್ರ ಹಾಕೊಂಡ್ರ ಈ ಶಸ್ತ್ರ ಹಾಕೊಂಡ್ರು ಕೂಡ ಎಲ್ಲೇ ತರದ್ ಏನೋ ಅನ್ಸ್ಲತ್ತಿಲ್ಲ. ಈ ಶಸ್ತ್ರ ಹಾಕೊಂಡ್ರು ಕೂಡ ಇವ್ರಿಗೆ ಯಾರು ಒಟ್ಟೆ ನೋಡ್ರಿ ಹೆಂಗಾರಪ್ಪ ಹಂಗೆ ಅಂದಂಗ ಅನ್ಸ್ಲತ್ತ ಸಾದಾ. ಈಗ ಇದು ನೋಡ್ರಿ ಇದು ಹಾಕೋತಾಳ ಈಕೋ ಹಾಕೊಂಡ್ಮೇಲೆ ಕೆಲವೊಬ್ರು ಅಂತಾರ ಶಸ್ತ್ರ ಹಾಕೊಂಡ್ಮೇಲೆ ಅವ್ರಿಗೆ ಹೋಲ್ ಬೀಳ್ತಾವ. ಕೆಲವೊಬ್ರು ಹಾಗ್ನು ಕೂಡ ಅಂತಾರ. ಆದ್ರೆ ಇದು ಹಂಗಲ್ರಿ. ಇದು ಶಸ್ತ್ರ ಹಾಕೊಂಡಿದಾಗ ಮಾತ್ರ ಕಂಡಿರ್ತದ. ಆದ್ರೆ ಬಾದ್ ಏನಪ್ಪಾ ಅಂದ್ರೆ 24 ತಾಸನಲ್ಲಿಲ್ಲ 45 ಗಂಟೆದಲ್ಲಿ ಏನಪ್ಪಾ ಅಂದ್ರೆ ಅದು ಮತ ಯಥಾರ್ಥ ಹೆಂಗ ಪ್ಯಾಕ್ ಆಗದಿರ್ತದ ಸ್ಕಿನ್ ಅದೇ ತರ ಪ್ಯಾಕ್ ಆಗಿರ್ತಾವ. ಅಂದ್ರ ಎರಡ್ ದಿನ ಒಂದೆರಡು ದಿನ ಇದ್ದೇ ಇರ್ತದ್ರಿ. 2-3 ದಿನ ಇದ್ದೇ ಇರ್ತದ. ಅದು ದೊಡ್ಡದ ಹಾಕೊಂಡ್ರ ಮಾತ್ರ. ಇವು ಸಣ್ಣದ ಹಾಕೊಂಡ್ರನ ಏನು ಇರಲ್ಲ ಅಂತ ಕೂಡ ಎಫೆಕ್ಟ್ ಏನು ಎಫೆಕ್ಟ್ ಇರಲ್ಲ. ಗಾಯ ಅದು ಬಹಳಷ್ಟು ಹಾಕೊಂಡ್ರು ಕೂಡ ಬಹಳಷ್ಟು ರೆಗ್ಯುಲರ್ ಆಗಿ ಹಾಕೊಂಡ್ರೆ ಮಾತ್ರ ಗಾಯ ಬೀಳ್ತದ. ಅದ್ರ ಎಫೆಕ್ಟ್ ಏನು ಇಲ್ಲ. ಅದ್ರದ್ದು ಏನೇ ಅಂತಾರಲ್ಲ ಇನ್ಫೆಕ್ಷನ್ ಆಗದಲ್ಲಿ ಅಥವಾ ಯಾವ್ದೇ ಒಂದು ಅಡೆತಡೆ ಆಗ್ಬೋದು ಅಂತಾರಲ್ಲ ಅದು ಯಾವ್ದೂ ಇಲ್ಲ. ಇಷ್ಟೇ ಬಹಳಷ್ಟು ಶಸ್ತ್ರ ಹಾಕೊಂಡ್ರೆ ಏನಪ್ಪಾ ಅಂದ್ರ ಗಾಯಗಳನ್ನ ಬೀಳ್ತಾವ. ಗಾಯಗಳನ್ನ ಬೀಳಲ್ಲ ಅಂತ ಹೇಳಲ್ಲ ನಾವು, ಗಾಯಗಳು ಬಿದ್ದೆ ಬೀಳ್ತಾವ್ರಿ. ಈಗ ಕೆಲವೊಬ್ರು ನಾ ಉತ್ತರ ಕರ್ನಾಟಕ ಭಾಗದೊಳಗೆ ಈ ಮದ್ವಿ ಒಳಗ ಸ್ಪೆಷಲಿ ಗುಗ್ಗುಳ ಆಗಿರ್ಬೋದು, ಸೊ ಈ ತರ ರುದ್ರಗಾಶ ಆಗಿರ್ಬೋದು ಮಾಡಿಸ್ತಾರ. ಅವಾಗ ಮದ್ವಿ ಮಕ್ಕಳಿಗೆ ಸಮತಕಿ ಶಸ್ತ್ರ ಹಾಕ್ತಾರೆ. ಮದ್ವೆದಾಗ ಮನಿ ದೇವರು ವೀರಭದ್ರೇಶ್ವರ ಇರೋ ಕಾರಣಕ್ಕೆ ಏನಪ್ಪಾ ಅಂದ್ರ ಮದಿ ಮಕ್ಕಳು ಮದ್ವೆಕ್ಕಿಂತ ಮೊದಲು ಶುಭ ಕಾರ್ಯ ಮಾಡೋದಕ್ಕಿಂತ ಮೊದಲು ವೀರಭದ್ರೇಶ್ವರ್ಗೆ ಆರಾಧನೆ ಮಾಡ್ಬೇಕು, ವೀರಭದ್ರೇಶ್ವರ ಗುಗ್ಗಳು ಮಾಡ್ಬೇಕು. ವೀರಭದ್ರೇಶ್ವರ ಗುಗ್ಗಳು ಮಾಡಿದ್ಮೇಲೆ ಮದ್ವೆ ಕಾರ್ಯಕ್ರಮ ಮಾಡ್ತಾರ ಅಂತಿಕೋರ್. ಇದು ಪ್ರತಿಯೊಂದು ಪದ್ಧತಿ ಪ್ರಕಾರ ಮಾಡ್ಬಿಡ್ತಾರ ಅಂತಿಕೋರ್. ಕೆಲವೊಬ್ರು ಮನೆಗೆ ಏನಪ್ಪಾ ಅಂದ್ರೆ ವೀರಭದ್ರೇಶ್ವರದ್ದು ಮನಿ ದೇವ್ರು ಇದ್ದಿದ್ಮೇಲೆ ಅವರು ಆಲ್ಮೋಸ್ಟ್ ಮಾಡೇ ಮಾಡ್ತಾರ್ರಿ. ಗುಗ್ಗುಳ ಅಂತ ಹೇಳಿ ಮಾಡ್ತಾರ. ಅದು ಗುಗ್ಗುಳಲ್ಲೂ ಕೂಡ ಪುರುವಂತ್ರಿ ಕರೆಸ್ತಾರೆ. ಅಂದ್ರೆ ಮನಿದೇವ್ರ ವೀರಭದ್ರೇಶ್ವರ ಆಗಿಸ್ರ ವೀರಭದ್ರೇಶ್ವರದೇ ಮಾಡೋ ಸಲಕ್ಕೆ ಏನಪ್ಪಾ ಅಂದ್ರೆ ವೀರಭದ್ರೇಶ್ವರ ಸ್ವರೂಪವಾದಂತ ಪುರುವಂತ್ರಿಗೂ ಕೂಡ ಆಹ್ವಾನ ಮಾಡ್ತಾರ. ಕರೆದೇನಪ್ಪಾ ಅಂದ್ರ ಇಲ್ಲಿ ಜಾತ್ರಾ ಕಾರ್ಯಕ್ರಮದಾಗ ಹೆಂಗ್ ಪುರುವಂತಿಕೆ ಮಾಡ್ತಾರ ನೋಡ್ರಿ, ಅದೇ ತರ ಏನಪ್ಪಾ ಅಂದ್ರ ಮನಿಲಿಂದ ಏನಪ್ಪಾ ಅಂದ್ರ ಹನುಮಂದಿರ ಗುಡಿ, ಶಿವನ ಗುಡಿ ಈ ತರ ಗುಡಿ ಇರ್ತಾವ ಅಂತಿಕೋರಿ. ಆ ಗುಗ್ಗುಳ್ದು ಏನಪ್ಪಾ ಅಂದ್ರೆ ತಗೊಂಡೇನಪ್ಪಾ ಅಂದ್ರೆ ಇವ್ರು ಅಲ್ಲಿ ಒಡನ್ಗಳನ್ನ ಓದ್ಕೋತಾ ಡ್ಯಾನ್ಸ್ಗಳನ್ನ ಮಾಡ್ಕೊಳ್ತಾ ಏನಪ್ಪಾ ಅಂದ್ರ ಗುಡಿಗೆ ಹೋಗಿ ಮುಡಿಸ್ತಾರ. ನಾವು ಈ ಗುಗ್ಗುಳು ಏನ್ ಮಾಡ್ತೀವಲ್ಲ, ಸೊ ಇದರ್ಲಿಂದ ಮನ್ಯಾಗ ಏನಾದ್ರು ಪಾಸಿಟಿವ್ ಏನಪ್ಪಾ ಅಂದ್ರ ಎಲ್ಲಾನು ಒಳ್ಳೇದಾಗ್ತದ್ರಿ. ಗುಗ್ಗುಳು ಮಾಡೋದ್ರಿಂದ ಏನಪ್ಪಾ ಅಂದ್ರ ವೀರಭದ್ರೇಶ್ವರಿಗೆ ನಾವು ಪೂಜಾ ಪಾಠ ಮಾಡೋದು ಎಷ್ಟು ಕಾರ್ಯಸಿದ್ಧಿ ಆಗ್ತದೋ, ಮದ್ವೆಯಲ್ಲಿ ಏನಪ್ಪಾ ಅಂದ್ರ ನಾವು ಗುಗ್ಗುಳು ಮಾಡೋದ್ನು ಕೂಡ ಒಟ್ಟೆ ಕಾರ್ಯಸಿದ್ಧಿ ಆಗ್ತದ್ರಿ. ಹೆಂಗಂದ್ರ ಮದ್ವೆ ಆಗಿದ್ಮೇಲೆ ಕೆಲವೊಂದು ಕಡೆ ಏನಪ್ಪಾ ಅಂದ್ರ ಗಂಡ ಹೆಂಡತಿ ಜಗಳ ಆಡೋದಲ್ಲಿ ಈ ತರ ಇರ್ತಾವ. ಈ ಗುಗ್ಗುಳು ಮಾಡೋದ್ರಿಂದ ಏನಪ್ಪಾ ಅಂದ್ರ ಅಂತ ಯಾವ ಸಮಸ್ಯೆಗಳು ಆಗೋದಿಲ್ಲ. ವಂಶ ಅಭಿವೃದ್ಧಿ ಆಗ್ತದ, ಪಾಸಿಟಿವ್ನೆಸ್ ಅನ್ನೋದು ಬರ್ತದೆ. ಬರ್ತದ. ಈಗ ನಾವು ನೋಡ್ಲತ್ತೀವಲ್ಲ, ಶಸ್ತ್ರ ಆದ್ಮೇಲೆ ಈ ಖಡ್ಗನೂ ಹಿಡಿತಾರ. ಸೊ ಇದ್ರ ಹಿನ್ನೆಲೆ ಏನು ಖಡ್ಗ ಯಾಕೆ ಬಳಸದಂತ? ಖಡ್ಗ ಏನಪ್ಪಾ ಅಂದ್ರ ವೀರಭದ್ರೇಶ್ವರ ಬಲ್ನು ಖಡ್ಗ ಅದಲ್ರಿ. ಖಡ್ಗ ಏನ್ ವೀರಭದ್ರೇಶ್ವರ ಬಲ್ ಅದಲ್ರಿ, ಅದೇ ತರ ಪುರುವಂತರ ಬಲ್ನು ಕೂಡ
ಖಡ್ಗ ಅಂತಿಕೋರು ಅವ್ರ ಬಳಿ ಇದ್ದಂತ ಆಯುಧಗಳೆಲ್ಲಾನು ಪುರೋವಂತರ ಬಳಿ ಇರ್ತಾವ್ರಿ. ಯಾಕಂದ್ರೆ ಅವ್ನ ಸ್ವರೂಪ ಇವ್ರು ಇದ್ದ ಸಲಕೇನಪ್ಪಾ ಅಂದ್ರೆ ಅವ್ನ ಬಳಿ ಇರುವಂತ ಆಯುಧಗಳನ್ನೆಲ್ಲ ಕೂಡ ಪುರೋವಂತರ ಬಳಿ ಇದ್ದೇ ಇರ್ತಾವ ಅಂತಿಕೋರು. ಇದನ್ನ ತಗೊಂಡೇನಪ್ಪಾ ಅಂದ್ರೆ ಖಡ್ಗ ಝಳಪ್ಸ್ಕೋತ ಹೆಂಗ ಒಡುಗಳನ್ನ ಹೇಳೋದು, ಅವ್ರು ಡ್ಯಾನ್ಸ್ ಮಾಡೋದು ಈ ತರ ಮಾಡ್ತಾರ ಅಂತಿಕೋರು. ನಾವೊಂದು ಇದು ಈ ಪುರೋವಂತಿಗೆ ಆಡೋದು ಹೆಂಗ ಆಡ್ತಾರ ಅನ್ನೋದು ಒಂದ್ ಸ್ವಲ್ಪ ಮಾಡಿ ತೋರಿಸ್ಬೋದು. ಮಾಡಿ ತೋರಿಸ್ತಾರೆ. ಓಂ ಹರ ಹರ ಸ್ವಾಮಿ ಶರಪಾದಿ ಶರಪೋ ಆಹಾರ ದೇವ ಆಹಾರ ಪ್ರಭು ಕರೆ ವೀರಭದ್ರ ಕಾಳಿಂಗ ರುದ್ರ ಚಂಡಿಯನ ಕಟ್ಟುವೆ ಚಾಮುಂಡಿಯನ ಕಟ್ಟುವೆ ಆಹಾರ ದೇವ ಕರೆ ವೀರಭದ್ರ ಪುಟಿ ಪುಟಿದು ಪುಟಿದು ಅಂಟಾನೆ ವೀರ ಕಂಕಣವನ್ನು ಕಟ್ಟಿ ಎಡಬದ ಮುತ್ತಿನ ಜಾಲೆ ಹರಿ ಹಾವಿನ ಗಂಡ ಸೂರ್ಯ ಕೃಷ್ಣ ಗಂಡ ದುಷ್ಟ ಪಾಟುಗಳ ಗಂಡ ಕದನಕ್ಕೆ ಪ್ರಚಂಡ ಭದ್ರ ಕಾಳಿಯ ಗಂಡ ಶ್ರೀನಾಮ ವೀರಭದ್ರ ಆಹಾರ ದೇವ ಕರುಣಿಸೋ ಕಣಿಸೋ ಕರಿ ಜಗದ ಒಡಿಯ ಆಹಾರ ದೇವ ಆಹಾರ್ಯ ಪ್ರಭು ಕರಿ ವೀರಭದ್ರ ಕಾಳಿಂಗ ರುದ್ರ ಕರಿ ವೀರಭದ್ರ ಆಹಾರ ದೇವ ಕರುಣಿಸೋ ಕಣಿಸೋ ಕರಿ ಜಗದ ಒಡಿಯ ಸಿಟಲು ಮಿಂಚಿನ ಗಂಡ ಶಿವಳಿಗಳ ಮಿಂಡ ಚಂಡಿ ಚಾಮುಂಡಿರ ಗಂಡ ಮೆಟ್ಟಿದ ರಾಕ್ಷಸ ಹೊಟ್ಟೆನ ಬಗದ ಗಲ್ಲ ಮಾಡಿದು ಮೊಳಕಾಲ ಗಂಟೆಗಳ ಕಾಲು ಬಾಸಿಂಗ ಝಣೀರ್ ಅನ್ನುತ್ತ ಹಿಂದೂ ದೇವತೆ ದಾನವೇ ಅಡಿಕ್ತ ಶ್ರೀನಾಮ ವೀರಭದ್ರ ದೇವರು ಆಹಾರ ದೇವ ಹೆಜ್ಜೆ ಹೆಜ್ಜೆಗೆ ಗುರುಲಿಂಗ ಜಂಗಮ ಪಾದಕ ಪ್ರಸಾದ ಮಾಡುತ್ತಾ ಬರಲು ಹೆಜ್ಜೆ ಹೆಜ್ಜೆಗೆ ಗುಗ್ಗುಳದ ಪವಾಡನ ಮಾಡುತ್ತಾ ಬರಲು ಶ್ರೀನಾಮ ವೀರಭದ್ರ ದೇವರು ಹೇ ದೇವ ನಿನ್ನ ಪವಾಡ ಅಂದಿಗುಂಟು ಇಂದಿಗಿಲ್ಲುವ ಹೇಳುವ ಸತದೊಳಿಗಲ್ಲ ಮಹಾತ್ರ ನೀನೇ ಗಂಡ ಕರುಣಿಸೋ ಕಣಿಸೋ ಕರಿ ಜಗದ ಬಡಿಯ ನೀಲ ಮುತ್ತುಡಿಯ ವೀರ ಕಡದ ಓಂ ಇದು ನಮ್ಮ ಪುರೋವಂತಿಕೆ ಒಂದ್ ಸೇವೆ ಅಂತ ತಿಳ್ಕೊರಿ. ಈ ಸೇವೆಯಲ್ಲಿ ಏನಪ್ಪಾ ಅಂದ್ರ ನಾವು 11 ಜನ ಇದ್ದೇವೆ ಒಟ್ಟಿನಲ್ಲಿ. ಪುರೋವಂತರು 11 ಜನ. ನಮ್ದೇ ಆದಂತ ಒಂದು ತಂಡ ಆದ್ರಿ. ನಮ್ದೇ ಆದ ಒಂದು ತಂಡ ಅದ. ಆ ತಂಡದ ಹೆಸರೇನಪ್ಪಾ ಅಂದ್ರ ಸುಕ್ಷೇತ್ರ ಚಾಂಗಲೇರ ಶ್ರೀ ವೀರಭದ್ರೇಶ್ವರರ ಪುರೋವಂತಿಕೆ ತಂಡ ಅಂತೇಳಿ ನಮ್ದೊಂದು ತಂಡ ಅದ ರೀ. ಆ ತಂಡದಲ್ಲಿ ಏನಪ್ಪಾ ಅಂದ್ರ 11 ಜನ ನಾವು ಪುರೋವಂತರು ಇದ್ದೆವು. ಮತ್ತ 3 ಜನ ವಾದ್ಯದವರು. ಯಾವುದೇ ಕಾರ್ಯಕ್ರಮದ ಇರ್ಲಿ ನಾವೇನಪ್ಪಾ ಅಂದ್ರ ಎಷ್ಟು ಜನ ಹೇಳ್ತಾರ ಅಷ್ಟು ಜನಕ್ಕೆ ನಾವು 5 ಜನ ಹೇಳಿದ್ರೆ 5 ಜನ ಹೋಗ್ತೇವೆ. 11 ಜನ ಇದ್ದೆವು. ಆದ್ರೂ ಒಂದೊಂದು ಊರಲ್ಲಿ ಸಣ್ಣ ಹಳ್ಳಿ ಇರ್ತದ. ಸಣ್ಣ ಹಳ್ಳಿ ಏನಪ್ಪಾ ನಮ್ಗೆ 5 ಜನ ಬೇಕ್ರಿ ಗುರುಗಳೇ ಅಂತಾರ. 5 ಜನ ಹೋಗ್ತೇವೆ. ಒಂದ್ ಜಾಗದೇನಪ್ಪ ಇಬ್ರೇ ಸಾಕ್ರಿ ಅಂತಾರ, ಇಬ್ರೇ ಹೋಗ್ತೇವೆ. ವೀರಗಾಸಿ ನೋಡ್ತೀವಲ್ಲ, ವೀರಗಾಸಿ ಈಗ ನೋಡ್ರಿ ಭಾಗದೊಳಗೆ ಜಾಸ್ತಿ ಕರೆಕ್ಟ್ ರೀ ಸರ್, ನೀವು ಅಮ್ಮದ್ ಕರೆಕ್ಟ್ ಅದ. ಹೆಂಗಂದ್ರ ವೀರಗಾಸಿ ಅನ್ನೋದು ರೂಪೇ ಬೇರೆ ಇರ್ತದ್ರಿ. ವೀರಗಾಸಿ ಅನ್ನೋದಕ್ಕೆ ಏನ್ ಇರ್ತದಪ್ಪ ಅಂದ್ರ ನಮಗೇನಪ್ಪಾ ಅಂದ್ರ ಪುರೋವಂತರಿಗೆ ಪೀಠ ಬರ್ತದ, ಅಂದ್ರ ರುಮಾಲ್ ಬರ್ತದ. ವೀರಗಾಸಿ ಅನ್ನೋದಕ್ಕೆ ಏನಪ್ಪಾ ಅಂದ್ರ ಕಿರೀಟ ಬರ್ತದ್ರಿ. ನಾಗರ ಕಿರೀಟ ಇರ್ತಾರ ತಿಳ್ಕೊರಿ. ಮೇಕಪ್ ಇರ್ತದ. ಮೇಕಪ್ ಅಂದ್ರ ಅಲಂಕಾರ ಜಾಸ್ತಿ ಇರ್ತದ ಅವ್ರದ್ದು. ಅಲಂಕಾರ ಎಲ್ಲ ಮಾಡ್ಕೊಂಡೇನಪ್ಪಾ ಅಂದ್ರ ಅವ್ರದ್ದು ಹೆಂಗಿರ್ತದ ಆ ತರ ಮಾಡ್ತಾರ ಅಂತಿಕೋರ್. ಅವ್ರ ಅಲಂಕಾರ ಅದೇ ತರ ಇರ್ತದ. ಅವ್ರು ಅದೇ ತರ ಅಲಂಕಾರ ಮಾಡ್ತಾರ. ಅದೇ ತರ ಅವ್ರ ನಮ್ಗೆ ಪೀಠ ಇದ್ದಂಗ ಅವ್ರ ಕಿರೀಟ ಇರ್ತದ. ಅವ್ರ ಕಿರೀಟ ಹಾಕೊಂಡು ಅವ್ರು ಮಾಡ್ತಾರ. ಈ ನಮ್ಮ ಉತ್ತರ ಕರ್ನಾಟಕದಾಗ ಏನಪ್ಪಾ ಅಂದ್ರ ನಮ್ಮ ಪುರೋವಂತಿಕೆ ಇದೇ ತರ ಇರ್ತದ ವೇಷಭೂಷಣ. ನಾವು ಇದೇ ತರ ಹಾಕ್ತೇವೆ. ಆ ಕಡೆ ಮೈಸೂರು ಸೈಡ್, ತುಮಕೂರು, ಚಿಕ್ಕಬಳ್ಳಾಪುರ, ಬಳ್ಳಾರಿ ರೂಟಿ ಏನಪ್ಪಾ ಅಂದ್ರೆ ವೀರಗಾಸಿ ಇರ್ತಂತ ತಿಳ್ಕೊರಿ. ಅವ್ರ ವೇಷಭೂಷಣ ಅಲಾಗಿರ್ತದ. ಅವ್ರದ್ದು ಏನಪ್ಪಾ ಅಂದ್ರೆ ಶಸ್ತ್ರ ಹಾಕೊಳ್ಳಲ್ಲ. ಅವ್ರು ಶಸ್ತ್ರ ಹಾಕೊಳ್ಳಲ್ಲ. ವೀರಗಾಸಿ ಏನಪ್ಪಾ ಅಂದ್ರೆ ಶಸ್ತ್ರ ಹಾಕೊಳ್ಳಲ್ಲ. ಪುರೋವಂತರು ಮಾತ್ರ ಶಸ್ತ್ರ ಹಾಕೋತಾರ. ಇನ್ನು ಕೆಲವೊಂದು ಕಡೆ ವೀರಗಾಸಿಯರ ಶಸ್ತ್ರ ಹಾಕೊಳ್ಬಹುದು. ಆದ್ರೆ 100% ನಲ್ಲಿ ಏನಪ್ಪಾ ಅಂದ್ರೆ 10% ಏನೋ ನನ್ ತಿಳಿದ ಮಟ್ಟಿಗೆ 10%, 5% ಮಾತ್ರ ಶಸ್ತ್ರ ಹಾಕೋತಾರ. ಆದ್ರೆ ವೀರಗಾಸರು ಶಸ್ತ್ರ ಹಾಕೊಳ್ಳಲ್ಲ. ಪುರೋವಂತರು ಪ್ರತಿಯೊಬ್ರು ಪುರೋವಂತರು ಕೂಡ ಶಸ್ತ್ರ ಹಾಕೋತಾರ. ಸಣ್ಣೋರಿರ್ಲಿ, ದೊಡ್ಡೋರಿರ್ಲಿ, ಹಿರಿಗಳಿರ್ಲಿ, ಯಾರೇ ಇರ್ಲಿ ಅವ್ರು ಶಸ್ತ್ರ ಹಾಕೋತಾರ. ಅವ್ರಿಗೆ ನಮಗೆ ವ್ಯತ್ಯಾಸ ಏನಂದ್ರೆ ನಾವು ಶಸ್ತ್ರ ಹಾಕೊಳ್ತೇವೋ, ಶಸ್ತ್ರ ಹಾಕೊಳ್ಳಲ್ಲ. ಅವ್ರ ವೇಷಭೂಷಣ ಚೇಂಜ್ ಇರ್ತದ, ನಮ್ಗೆ ಚೇಂಜ್ ಇರ್ತದ. ಆದ್ರೆ ಇಬ್ರು ಕೂಡ ವೀರಭದ್ರೇಶ್ವರನ ಸೇವಕರೇ. ಇಬ್ರು ಕೂಡ ಅವತಾರಿಗಳೇ, ಅವ್ನ ಸೇವಕರೇ. ನಾವು ಇಬ್ರು ಕೂಡ ಅವ್ನ ಸೇವಕರೇ, ಅವ್ನ ಅವತಾರಿಗಳೇ. ಆದ್ರೆ ಕಾಸ್ಟ್ಯೂಮ್ ನಲ್ಲಿ ಏನಪ್ಪಾ ಅಂದ್ರೆ ನೋಡೋ ರೂಪನಲ್ಲಿ ಕಾಸ್ಟ್ಯೂಮ್ ನಲ್ಲಿ ಚೇಂಜಸ್ ಇರ್ತದೆ. ಅವ್ರ ಮೇಕಪ್ ಇರ್ತದ, ಎಲ್ಲ ಫುಲ್ ಎಲ್ಲ ಮೇಕಪ್ ಮಾಡ್ಕೊಳ್ತಾರ, ಅಲಂಕಾರ ಮಾಡ್ಕೊಳ್ತಾರ. ನಮ್ದು ಅಲಂಕಾರ ಇರಲ್ಲ. ನಮ್ದು ಇಷ್ಟೇ ಪೇಟ ಹಾಕೊಂಡು ಇಷ್ಟೇ ಮಾಡ್ಕೊಳ್ತೇವೆ. ಅವ್ರ ಅಲಂಕಾರ ಇರ್ತಾರ. ಅವ್ರದ್ದು ಮ್ಯಾಲ ಕಿರೀಟ ಬರ್ತದ, ನಮ್ ರೂಮಲ್ ಬರ್ತದೆ. ಇಷ್ಟೇ. ಪುರೋವಂತರದೇ ಮಹತ್ವ ಹೆಚ್ಚಿಗೆ ಅದ. ಹಂಗಾಗಿ ಪುರೋವಂತರಿಗೆ ಜಾಸ್ತಿ ಹೇಳ್ತಾರ್ರಿ, ವೀರಗಾಸಿ ಕಮ್ಮಿ ಹೇಳ್ತಾರ. ಹಂಗಾಗಿ ನಾವು ಪುರೋವಂತಿಕೆನೂ ವೀರಗಾಸಿನೂ ಮಾಡ್ತೇವೆ ಕೂಡ. ವೀರಗಾಸಿ ಜಾಸ್ತಿ ಆಮಂತ್ರಣ ಬರಲ್ಲ. ನಾವು ಪುರೋವಂತಿಕೆನೇ ಜಾಸ್ತಿ ಮಾಡ್ತೇವೆ ಅಂತಿಕೋರ್. ಏನ್ ಅವ್ರಿಗೆ ಕರ್ಸಿದ್ರು ಏನಪ್ಪಾ ಅಂದ್ರೆ ಅವ್ರ ವಾದ್ಯನೇ ಬೇರೆ ಇರ್ತವ. ಪುರೋವಂತಿಕರ ವಾದ್ಯನೇ ಬೇರೆ, ವೀರಗಾಸಿಯರ ವಾದ್ಯನೇ ಬೇರೆ ಇರ್ತವ. ಹಂಗಾಗಿ ನಮ್ಮಲ್ಲಿ ವಾದ್ಯಗಳದು ಸಮಸ್ಯೆ ಇರೋ ಸಲುವಾಗಿ ನಮ್ಗೆ ಆಲ್ಮೋಸ್ಟ್ ಇದು ಆಗಲ್ಲ ಅಂತಿಕೋರಿ. ಅಲ್ಲಿನವರಿಗೆ ಭಾಳ ಜನ ಕಳಿಸ್ತಾರ. ನಮ್ಮಲ್ಲಿ ಪುರೋವಂತಿಕೆ ಜಾಸ್ತಿ ಇದು ಮಾಡ್ತಾರಂತ. ಸ್ನೇಹಿತರೆ ನೋಡಿದ್ರಲ್ಲ, ಸಾಕಷ್ಟು ಈ ಪುರೋವಂತಿಕೆ ಅನ್ನೋದು ತಲೆ ತಲಾಂತರಲ್ಲಿ ಬಂದಿರೋವಂಥದ್ದು. ಅವರು ವಂಶ ಪರಂಪರೆಗೆ ಆಗಿನೂ ಬರ್ತದ. ಅದರ ಜೊತೆಗೆ ಕೆಲವೊಬ್ಬರು ಹೊಸದಾಗಿನೂ ಆರಂಭ ಮಾಡಬೇಕಾದ್ರೆ ಸೊ ಅದರದೇ ಆದಂಥ ಒಂದಷ್ಟು ರೂಲ್ಸು, ನಿಯಮಗಳವ. ಆ ನಿಯಮಗಳನ್ನು ಪಾಲಿಸಿ ಈ ಒಂದು ಪುರೋವಂತಿಕೆ ಮಾಡ್ತಾರಂತ ಸಾಕಷ್ಟು ಮಾಹಿತಿ ಕೊಟ್ಟರು. ಸೊ ಇದೇ ರೀತಿಯಾದಂಥ ಕಲೆಗಳ ಬಗ್ಗೆ ಮತ್ತು ಬೇರೆ ಬೇರೆ ರೀತಿಯಾದಂಥ ಸಾಧಕರ ಬಗ್ಗೆ ಆಗಲಿ
ನಾವು ತಿಳಿಸ್ತಾ ಹೋಗ್ತೀವಿ ಅಂತ ಜೈ ಮೀಡಿಯಾದ ಈ ಒಂದು ಪ್ರಯತ್ನ ಇರ್ತದೆ. ಸೊ ನೀವೇನಾದರೂ ಈ ಚಾನಲ್ಗೆ ಹೊಸಬ್ರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ. ಹಾಗೆ ಈ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ. ನೋಡಾದ್ಮೇಲೆ ನಿಮ್ಗೆ ಏನಾದರೂ ಅನಿಸಿದ್ರ, ಸೊ ಈ ಕಲೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ರೆ ಮುಕ್ತವಾಗಿರ್ತಕ್ಕಂಥ ಕಮೆಂಟ್ ಬಾಕ್ಸ್ ಇರ್ತದೆ, ದಯವಿಟ್ಟು ಕಮೆಂಟ್ ಮಾಡಿ. ನಮಸ್ಕಾರ.